ವೃತ್ತಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಎಲ್ಲ ನನ್ನ ವೃತ್ತಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಜವಾಗ್ಲೂ ಕೂಡ ಇವತ್ತು ನನಗೆ ಬಹಳ ತುಂಬ ಸಂತೋಷವಾಗಿರ್ತಕ್ಕಂಥ ದಿನ ಅಂದರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದರೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ನಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಹಲವಾರು ಗೆಳೆಯರು, ಕೆಲವರು ರಿಟೈರ್ಡ್ ಆಗಿದ್ದಾರೆ, ಕೆಲವರು ಬೇರೆ ಬೇರೆ ಶಾಲೆಗಳಿಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಆದರೆ ನಾನು ಪಿಲ್ಲರ್ ಥರ ಇನ್ನು ಸಂತೆಬೆನ್ನೂರಿನಲ್ಲೇ ಉಳ್ಕೊಂಡಿದ್ದೇನೆ. ಜೊತೆ ನನ್ನ ಗೆಳೆಯ ವೀರೇಶ್ ಕೂಡ ಈ 6 ತಿಂಗಳ ಹಿಂದೆ ಅವನು ಕೂಡ ಪಕ್ಕದ ಕೆರೆಬಿಳ್ಚಿಗೆ ವರ್ಗಾವಣೆಗೆ ಹೋದ. ಈಗ ಈ ಶಾಲೆಯಲ್ಲಿ ಹಳೆಯ ಶಿಕ್ಷಕ ಅಂತ ಉಳಿದಿರ್ತಕ್ಕಂಥವ್ರು ಅಂತಂದರೆ ನಾನೊಬ್ಬನೇ. ಇನ್ನು 29 ತಿಂಗಳು 8 ದಿನ ಮಾತ್ರ ಬಾಕಿ ಇದೆ. ಆ ವೃತ್ತಿ ಜೀವನವನ್ನು ನಾನು ಈ ಸಂತೆಬೆನ್ನೂರಿನಲ್ಲೇ ಮುಗಿಸ್ತೀನಿ ಅನ್ನೋದಕ್ಕೆ ಬಹಳ ಸಂತೋಷ ಆಗತ್ತೆ. ಮಕ್ಕಳ, ಇವತ್ತು ನೀವು ಏನು ಒಟ್ಟಾಗಿ ಸೇರಿದ್ದೀರಾ, ನಮ್ಮನ್ನು ಸೇರಿಸಿದ್ದೀರಾ. ನಿಜ ಹೇಳಬೇಕು ಅಂತಂದರೆ ಅವತ್ತು ಶಿಕ್ಷಣ ನಿಮಗೆ ಬಹಳ ಕಷ್ಟಕರವಾಗಿತ್ತು, ಜೀವನ ತುಂಬ ಕಷ್ಟ ಆಗಿತ್ತು. ಬಹಳ ಬಡತನದಲ್ಲಿದ್ದರೆ ನೀವೆಲ್ಲ ತಂದೆ ತಾಯಿಗಳು ಬಹಳ ಬಡತನದಲ್ಲಿ ನಿಮ್ಮನ್ನು ಸ್ಕೂಲ್ಗಳು ಕಳಿಸ್ತಾಯಿದ್ರು, ಕಷ್ಟಪಟ್ಟು ಶಾಲೆ ಬರ್ತಾಯಿದ್ರಿ. ಆದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಆ ಕಷ್ಟ ಇಲ್ಲ. ಹಾಗಾಗಿ ಅವರಿಗೆ ಶಿಕ್ಷಕರು ಬೇಕಾಗಿಲ್ಲ, ಅಪ್ಪ ಅಮ್ಮನೂ ಬೇಕಾಗಿಲ್ಲ. ಅವರಾಯಿತು, ಅವ್ರ ಮೊಬೈಲ್ ಆಯಿತು, ಆ ರೀತಿಯಾಗಿರ್ತಕ್ಕಂಥ ವರ್ತನೆ ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಭಾಳಷ್ಟು ಜನ ವೃತ್ತಿ ಮಾಡ್ತಾ ಆ ಕಡೆ ಈ ಕಡೆ ಬೇರೆ ಕಡೆ ಎಲ್ಲ ಹೋಗಿದ್ದೀರಾ. ಇನ್ನು ಹಲವಾರು ಗೆಳೆಯರು ನಿಮ್ಮ ಇಲ್ಲೇ ಸುತ್ತಮುತ್ತ ವ್ಯವಸಾಯ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಇನ್ನು ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಯಲ್ಲಿ ಗಂಡನೊಂದಿಗೆ ಆರಾಮಾಗಿದ್ದೀರಾ. ನಾನು ಈ ಸಂದರ್ಭ ಹೇಳ್ತಕ್ಕಂಥ ಇಷ್ಟೇ ಮಕ್ಕಳ, ಈಗ ನೀವಾಗಲೇ ಅಷ್ಟು ಕೂಡ ಒಂದು ಹಂತಕ್ಕೆ ಬಂದು ಸೇರ್ಕೊಂಡಿದ್ದೀರ. ಎಲ್ಲ ಅವತ್ತೇನು ಜೊತೆಯಲ್ಲಿ ಓದ್ತಾ ಇದ್ರು ಅವೆಲ್ಲರ ಒಂದು ಕಾಂಟ್ಯಾಕ್ಟು ಇವತ್ತು ನಿಮ್ಮೆಲ್ಲರಿಗೂ ಇದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ, ಬರೀ ಕೇವಲ ಸ್ನೇಹ ಇಷ್ಟಕ್ಕೆ ಉಳಿಬಾರ್ದು. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವ್ರು, ಬಹಳ ಕೆಳಗಿರ್ತಕ್ಕಂಥ ನಿಮ್ಮ ಗೆಳೆಯರು ಬಹಳ ಜನ ಇದ್ದಾರೆ. ಅದರಲ್ಲಿ ತುಂಬ ಕೆಳಮಟ್ಟ ಇರ್ತಕ್ಕಂಥ ಗೆಳೆಯರಿದ್ದಾರೆ. ಅಂಥವರಿಗೆ ಸಹಾಯ ಮಾಡ್ತಕ್ಕಂಥ, ಸಹಕಾರ ಕೊಡ್ತಕ್ಕಂಥ ಮನೋಭಾವನೆ ಬೆಳೆಸ್ಕೊಳ್ರಿ. ನೀವು ಬೆಳೆಯೋದರೊಂದಿಗೆ ನಿಮ್ಮ ಗೆಳೆಯರನ್ನು, ನಿಮ್ಮ ಸಹೋದರಿಯರನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡಿರಿ. ನಮ್ಮ ಗೆಳೆಯನಾಗಿರ್ತಕ್ಕಂಥ ಲೋಹಿತಾಸ್ ಮಾಸ್ಟರ್ ಹೇಳ್ತಾಯಿದ್ರು, ಭ್ರಷ್ಟಾಚಾರ ಅಪ್ರಾಮಾಣಿಕತನ ತುಂಬಿರೋಗ್ತದೆ ಅಂತೇಳಿ. ಇರ್ಬೋದು, ಕೊನೆಗೆ ಗೆಲ್ಲದೆ ಪ್ರಾಮಾಣಿಕತನ. ಅಪ್ರಾಮಾಣಿಕತನ, ಭ್ರಷ್ಟಾಚಾರ ಯಾವತ್ತೂ ಗೆಲ್ಲೋದಿಲ್ಲ. ಅದಕ್ಕೆ ಲೈಫ್ ಇಲ್ಲ. ಅದಕ್ಕೆ ನೀವು ನೋಡಿರ್ಬೋದು, ಯಾರು ಭ್ರಷ್ಟಾಚಾರ ಮಾಡಿ ಅಪ್ರಾಮಾಣಿಕವಾಗಿ ಮೋಸ ಮಾಡಿ ಅನ್ಯಾಯ ಮಾಡಿ ಸಂಪಾದನೆ ಮಾಡಿದಾರೋ ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ದುಃಖದ ಜೀವನ ನಡೆಸ್ತಾ ಇದ್ದಾರೆ. ಹಲವಾರು ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಪ್ರಾಮಾಣಿಕರಾಗಿರ್ತಕ್ಕಂಥವ್ರು ಯಾವತ್ತೂ, ದೇವರು ಯಾವತ್ತೂ ಕೂಡ ಕೆಟ್ಟದನ್ನು ಮಾಡೋದಿಲ್ಲ. ಅದು ಅಪ್ರಾಮಾಣಿಕತನ ತಾತ್ಕಾಲಿಕ. ಮಕ್ಕಳ, ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂತಹ ವೃತ್ತಿಯನ್ನೇ ಮಾಡಿರಿ, ಏನಾದರೂ ಮಾಡಿ. ಆದರೆ ತಂದೆ ತಾಯಿಯನ್ನು ಯಾವ ಕಾರಣಕ್ಕೂ ಕೂಡ ದೂರ ಮಾಡಬೇಡಿ. ಇವತ್ತಿನ ಪೀಳಿಗೆಯವರು ತಮಗೆ ವೃತ್ತಿ ಸಿಕ್ಕ ತಕ್ಷಣ, ಒಳ್ಳೆಯ ಉದ್ಯೋಗ ಸಿಕ್ಕ ತಕ್ಷಣ, ದುಡ್ಡು ಸಿಕ್ಕ ತಕ್ಷಣ ಎಲ್ಲ ತಂದೆ ತಾಯಿಗಳನ್ನು ದೂರ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ನೀವು ನಿಮ್ಮ ಅಪ್ಪ ಅಮ್ಮನ ದೂರ ಮಾಡಿದರೆ ಖಂಡಿತವಾಗಿ ನಿಮ್ಮ ಮಕ್ಕಳು ನಿಮ್ಮನ್ನು ಹೊರಹಾಕೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಯಾಕೆಂದರೆ ಮಾಡಿದ್ದು ಮಾರಾಯ, ನಾವೇನು ಮಾಡ್ತೀವೋ ಅದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ದಯಮಾಡಿ ಕಾಲ ಹೆಂಗಾರ ಕೆಟ್ಟೋಗಿ, ಕಾಲ ಕೆಟ್ಟೋಗಿಲ್ಲ, ಜನ ಕೆಟ್ಟೋಗಿದ್ದಾರೆ. ನೀವು ಕೆಟ್ಟು ಹೋಗದೇನೆ ನೀವೇನು ಸಂಪಾದನೆ ಮಾಡ್ತಿದ್ದೀರೋ ಆ ಸಂಪಾದನೆಯಲ್ಲಿ ತಂದೆ ತಾಯಿ ಸಮಾಜವನ್ನು ನೋಡ್ಕೊಳ್ಳಿ. ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಿ, ಅದೇ ಥರ ಸಹಕಾರ ಮನೋಭಾವನೆ ಬೆಳೆಸ್ಕೊಂಡು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡೋದ್ರ ಮುಖಾಂತರವಾಗಿ ನೀವು ಬೆಳೀರಿ, ಅವರನ್ನು ಕೂಡ ಬೆಳೆಸಲಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಗುರು ಹಿರಿಯರ ಮೇಲೆ ಸದಾ ನೀವು ಇಟ್ಟಿರ್ತೀರ ಅಂತೇಳಿ ಭಾವಿಸಿ ನಾನು ಈ ಸಂದರ್ಭ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲ ವಯಸ್ಸಿನ ಮಾತುಕತೆ. ನಿರಂಜನ ಜಗದ್ಗುರು ವಾಗೀಶ ಪಂಡಿತರಾದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಉದಯೇ ಬ್ರಹ್ಮಸ್ವರೂಪಾಯ ಅಂತಕ್ಕಂಥ ನುಡಿಯೊಂದಿಗೆ ಎತ್ತ ಸಾಗಿದೆ ಸಮಾಜ, ಕಾಲ ಕೆಟ್ಟೋಗಿದೆ. ಎಲ್ಲಿ ನೋಡಿದ್ರು ಇವೇ ಕಾಮನ್ ವರ್ಡ್ಸ್. ನಿಜವಾಗಿ ಸಮಾಜ ಸಾಗಿರುವುದು ಉತ್ತಮವಾದ ದೆಸೆಯೆಡೆಗೆ ಎನ್ನುವ ಫಂಕ್ಷನ್ ನಮ್ಮ ಸಂತೆಬೆನ್ನೂರಿನಲ್ಲಿ ನಡೀತಾ ಇದೆ. ಅಂದರೆ ಇದು
ಯಾವುದೇ ನೋಬೆಲ್ ಪಾರಿತೋಷಕಕ್ಕಿಂತಲೂ ಮಿಗಿಲಾದ ಅವಾರ್ಡ್ ಸನ್ನಿವೇಶ. ಆಸ್ಕರ್ ಆಗಿರ್ಬೋದು, ಖೇಲ್ ರತ್ನ ಆಗಿರ್ಬೋದು, ಯಾವುದೇ ಪ್ರಶಸ್ತಿ ಬಂದರೂ ಕೂಡ ನಮಗೆ ಈ ವಿದ್ಯಾರ್ಥಿಗಳು ಸನ್ಮಾನ ಮಾಡ್ತಕ್ಕಂಥ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಮನಸ್ಸಿನ ಉದ್ವೇಗ ನಿಜಕ್ಕೂ ಯಾರಿಂದಲೂ ಕೊಡಕ್ಕಾಗಲ್ಲ. ಅದನ್ನು ಕೊಡ್ತಕ್ಕಂಥ ಏಕೈಕ ವಿದ್ಯಾರ್ಥಿಗಳಂದ್ರೆ ವಿದ್ಯಾರ್ಥಿ. ನಾನೀಗ ವಿದ್ಯಾರ್ಥಿಗಳನ್ನ ಸ್ನೇಹಿತರು ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಶ್ರೀಯುತ MRL ಮತ್ತು TGS ನಾವು ನನ್ನೆಲ್ಲ ಮಿತ್ರರು ಕೂಡ MRL ಹೇಳಿರೋ ಪ್ರಕಾರ ವಿ ಆರ್ ಲಿವಿಂಗ್ ಇನ್ ದಾವಣಗೆರೆ ಬಟ್ ನೋ ಕಾಂಟ್ಯಾಕ್ಟ್, ದೇರ್ ಇಸ್ ನೋ ಕಾಂಟ್ಯಾಕ್ಟ್. ಮುಖ ಭೇಟಿ ಆಗ್ತಕ್ಕಂಥ ಸಂದರ್ಭವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ನನ್ನ ಸ್ನೇಹಿತ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲು ನಾವೆಲ್ಲರೂ ಕೂಡ ಭಾರಿಯಾಗಿದೆ. ಈ ಸಮಾಜದಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಅನ್ನೋದನ್ನು ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ವಿಶ್ವಭಾರತಿ ಈಸ್ ನೋನ್ ಆಸ್ ವಿಶ್ವಭಾರತಿ ಆರಂಭ ಮಾಡ್ತಾರೆ. ಇಟ್ ಕೇಮ್ ಟು ಬಿ ನೋನ್ ಆಸ್ ಶಾಂತಿನಿಕೇತನ್. ಇಟ್ ಈಸ್ ನಾಟ್ ಓನ್ಲಿ ಇಂಡಿಯಾ ಬಟ್ ಆಲ್ ವರ್ಲ್ಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಟುಗೆದರ್ ಟು ಗೆಟ್ ದ ನಾಲೆಡ್ಜ್. ಇವತ್ತು ಎಜುಕೇಶನ್ ಏನಾಗಿದೆ? ಎಜುಕೇಶನ್ ಓನ್ಲಿ ಫಾರ್ ಮಾರ್ಕ್ಸ್ ಓರಿಯೆಂಟೆಡ್. ನನ್ನ ಮಗ 90+, ನನ್ನ ಮಗಳು 95+, ನನ್ನ ಮಗಳು 1 99.9. ಬಟ್ ನಾಲೆಡ್ಜ್ ಇಸ್ ನಿಲ್. ನಾಲೆಡ್ಜ್ ಅಬ್ಸಲ್ಯೂಟ್ಲಿ ಆಬ್ವಿಯಸ್ಲಿ ಸೇಸ್ ನಾಲೆಡ್ಜ್ ಇಸ್ ನಿಲ್, ಓನ್ಲಿ ದ ಸ್ಕೋರಿಂಗ್ ಮಾರ್ಕ್ಸ್. ನಾನು ಹೇಳ್ತೀನಿ ಕ್ಲಾಸಲ್ಲಿ, ಬಹುಶಃ ನಾನು ಇದೇ ಶಾಲೆಯಲ್ಲಿ ರಿಪೋರ್ಟೆಡ್ ಅಂಡ್ ರಿಲೀವ್ ಆಗಬೇಕು ಅಂತಕ್ಕಂಥದ್ದು ಬಹಳ ಹೆಬ್ಬಯಕೆಗಿತ್ತು. ಆದರೆ ಆ ಸ್ವಾಮಿಗಳ ಕೃಪಾಶೀರ್ವಾದ ಇರುವಷ್ಟು ದಿನ ಈ ಮಣ್ಣಿನ ಋಣ, ಈ ಊರಿನ ಋಣ, ಈ ಜನದ ಋಣ, ನಿಮ್ಮೆಲ್ಲ ಪ್ರೀತಿಗೆ ಪಾತ್ರರಾಗಿ ಇಲ್ಲಿಂದ ನನಗೆ ಬೀಳ್ಕೊಡುಗೆ ಕೊಟ್ಟಿರ್ತಕ್ಕಂಥ ಸಮಾರಂಭವನ್ನು ನಾನು ನೆನೆಸ್ಕೊಂಡ್ರೆ ನನಗೆ ಆನಂದ ಬಾಷ್ಪವಾಗುತ್ತೆ. ಎಲ್ಲ ಪಿವನ್ ಟು ಪ್ರಿನ್ಸಿಪಲ್ ಸಾಹೇಬರ ಆದಿಯಾಗಿ ಕೂಡ ನನ್ನ ರಿಲೀವ್ ಮಾಡಿ ನನ್ನ ಇಲ್ಲೇ ಪಕ್ಕದ ಹೊಸೂರು ಜೋಡಿ ಅಂತಕ್ಕಂಥ ಶಾಲೆಗೆ ರಿಪೋರ್ಟ್ ಮಾಡ್ಸಕ್ಕೆ ಬಂದಿದ್ರು. ಅದಕ್ಕೆ ನಾನು ಈ ಸಂತೆಬೆನ್ನೂರಿನ ಮಣ್ಣಿನ ಸೊಗಡೆ ಅಂತದ್ದು ಸ್ನೇಹಿತರೆ. ಶ್ರೀಯುತ MCR ಅವರ ಕಾಲದಲ್ಲಿ ಈ ಶಾಲೆ ಯಾವ ರೀತಿಯಾಗಿತ್ತಪ್ಪ ಅಂದ್ರೆ, ಜಸ್ಟ್ MCR ಜಸ್ಟ್ ಹೊರಗಡೆ ಬಂದು ನಿಂತರು ಅಂದ್ರೆ ಇರ್ತಕ್ಕಂಥ ಎಲ್ಲ ಕ್ಲಾಸ್ ರೂಮಿನ ಸೆಕ್ಷನ್ಗಳು ಪಿನ್ ಡ್ರಾಪ್ ಸೈಲೆನ್ಸ್. ಪಾವಡಿಗೌಡರು ಕ್ಲಾಸ್ನಾಗ ಅದಾರೆ ಅಂತಂದ್ರೆ ಬಹುಶಃ ಗೋಡೆ ಮೇಲಿನ ಪಲ್ಲಿನೂ ಕೂಡ ಚಲನೆಯನ್ನ ಸ್ಥಗಿತಗೊಳಿಸಿ ಅಲ್ಲೇ ನಿಂತ ಅಂತ ಕಂಚಿನ ಕಂಠ ಪಾವಡಿಗೌಡ. ವಿದ್ಯಾರ್ಥಿಗಳೇ, ನಿಮ್ಮನ್ನೆಲ್ಲ ಕೂಡ ನೋಡ್ತೀವಿ, ಬಟ್ ಐ ಕಾಂಟ್ ರೆಕಗ್ನೈಸ್ ಇಟ್. ನೀವೇನಾದ್ರೂ ನಮಸ್ಕಾರ ಅಂದ್ರೆ ನಾವು ನಮಸ್ಕಾರ, ಯಾರು ಏನು ಅಂತಕ್ಕಂಥ ಮಾಹಿತಿಯನ್ನು ನೀವು ಪಡೆದ ಮೇಲೆ ಬಹುಶಃ 23 ವರ್ಷ 6 ತಿಂಗಳು 6 ದಿನ ಇದೇ ಊರಲ್ಲಿದ್ದೀನಿ. ನನಗೆ ಯಾರೇ ನಮಸ್ಕಾರ ಮಾಡಿದ್ರು ಕೂಡ ನೋಡ ದೇವರ್ ಬಿಲಾಂಗ್ಸ್ ಟು ದ ನೇಟಿವ್ ಆಫ್ ಸಂತೆಬೆನ್ನೂರು ಅನ್ನೋದು ನನಗೆ ಪಕ್ಕ ಕನ್ಫರ್ಮೇಶನ್. ಈ ಮಣ್ಣು ಮತ್ತು ವಿದ್ಯಾರ್ಥಿಗಳ ವಿಶೇಷವಾಗಿರ್ತಕ್ಕಂಥ ಐಕ್ಯು ಏನಪ್ಪಾ, ವಾಟ್ ಇಸ್ ದ ಸ್ಪೆಷಲ್ ಫ್ಯೂಚರ್ ನಾಲೆಡ್ಜ್ ಆಫ್ ದ ಸ್ಟೂಡೆಂಟ್ಸ್ ಅಂತಂದ್ರೆ ಕಂಡಾಗ ಗೌರವವನ್ನು ಕೊಡ್ತಾರೆ. ಅದು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನುವ ಮಾಹಿತಿಯನ್ನ ಈ ಶಾಲೆಯಲ್ಲಿ ಇರುವಷ್ಟು ದಿನ, ಬಹುಶಃ ನಾನು ಡ್ಯೂಟಿಗೆ ಬರೋದೇ ಲೇಟು, ಹೋಗೋದು ಬೇಗ, ಇದು ನನ್ನ ವೃತ್ತಿಯ ಅಧರ್ಮ. ಅದು ತಪ್ಪನ್ನು ತಿಳ್ಕೊಂತಾನೆ. ನಾನು ಯಾವಾಗಲೂ ಕೂಡ ಲೇಟಾಗಿ ಬರ್ತಿದ್ದೆ. ಏನೇನಿಲ್ಲ ಸರ್, ನನಗಿರೋದು ಒಂದೇ ಒಂದು ಬಸ್ ಬಿಟ್ಟರೆ ಬೇರೆ ಬಸ್ ಇಲ್ಲ, ನಾನೇನು ವಾಟಕ್ಕೆ ಇದ್ದು ಐ ಪ್ಲೇಸ್ ಅಂತ. ಬಟ್ ಇರುವಷ್ಟು ಕಾಲ ನಾನು ನನ್ನ ಕೈಲಾದ ಮಟ್ಟಿಗೆ ಜ್ಞಾನವನ್ನು ದಾರಿ ಹೇಳ್ತೀನಿ. ಅದರ ಪ್ರತಿಫಲವಾಗಿ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಐ ಹ್ಯಾಡ್ ಎ 3 daughters. One, she is working as a lecturer at Bangalore, Sri Sai International at Seshadripura. Second one is accountant superintendent working as a CG Hospital. Third daughter is studying in engineering college at Jain International College.
ನನಗೂ ಮತ್ತು ನನ್ನ ಹೆಂಡತಿಗೂ ಕೋಲ್ಡ್ ವಾರ್ ಆಯ್ತು. ದುಡ್ಡು ಕಟ್ ಮಾಡಲ್ಲ ನೀನು, ಸಂತೆ ಬಂದ್ರೆ ಸೇರ್ಸ್ ಕೊಡು, ದಾವಣಗೆರೆ ಸೇರ್ಸಂಗಿದ್ರೆ ಸೇರ್ಸ್, ಇಲ್ಲ ಅದನ್ನ ಬಿಟ್ಟು ಹೋಗ್ತಾನೆ. ನೀನು ಹೋಗು, ಹುಡುಗಿನ ಹೋಗು, ನಾನು ಓದಿಸಿದ್ರೆ ಸಂತೆ ಬೆನ್ನು. ಬಿಗಿನಿಂಗ್ LKG ಇಂದ ಹಿಡಿದು 12th ಸ್ಟ್ಯಾಂಡರ್ಡ್ ವರೆಗೆ NV ಶಾಲಿನಿ ಸ್ಟಡಿಂಗ್ ಫ್ರಮ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. YG ಗೊತ್ತು, MRL ಗೊತ್ತು, TG ಗೊತ್ತು, ಎಲ್ಲರಿಗೂ ಗೊತ್ತು. ಫಾರ್ಚುನೇಟ್ಲಿ ಶಿ ಗಾಟ್ 78 ಸಮಥಿಂಗ್. ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ, ದುಡ್ಡು ಖರ್ಚು ಸೇರಿಸು ಅಂತ ಕಾಟ ಬಿದ್ರು. ಆತು ಅಂತಂದು ₹1,50,000 ಕಟ್ಟು ಜೈನ್ ಕಾಲೇಜ್ಗೆ ಸೇರಿಸಿದೆ. ಅದೃಷ್ಟ ಕೋಲ್ಡ್ ಸ್ಟಾಪ್ ಆಗಿಲ್ಲ. ಯಾವಾಗ ಅವಳಿಗೆ CET ಒಳಗೆ ಇಂಜಿನಿಯರಿಂಗ್ ಸೀಟು ಅಲ್ಲೇ ಅಲಾಟ್ಮೆಂಟ್ ಆಯ್ತು, ಮಗನೇ ನಾನು ಬದುಕಿದೆ. ನನ್ನ ವೃತ್ತಿಯ ಪಾವಿತ್ರತೆ, ಸ್ವಾಮಿಗಳ ಆಶೀರ್ವಾದ, ಸ್ನೇಹಿತರ ಹಿತೈಷಿಯ ಹಿತನುಡಿಗಳಿಂದ ನಾನು ಬಚಾವಾದೆ. ಇಷ್ಟೇ ಉತ್ತರನೇ. ನನ್ನ ಸ್ನೇಹಿತರುಗಳಿಗೆ, ವಿದ್ಯಾರ್ಥಿ ಸ್ನೇಹಿತರಿಗೆ ಹೇಳದಿಷ್ಟೇ, ಯಾವುದೇ ಕ್ಷೇತ್ರವಾಗಿರಲಿ ಒಂದು ವರ್ಡ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಕಾನ್ಸಂಟ್ರೇಷನ್ ಆಫ್ ಯುವರ್ ಮೈಂಡ್, ವಿತೌಟ್ ಕಾನ್ಸಂಟ್ರೇಷನ್ ಆಫ್ ಯುವರ್ ಮೈಂಡ್ ನಥಿಂಗ್ ಕ್ಯಾನ್ ಬಿ ಅಚೀವ್ ಇನ್ ದಿಸ್ ವರ್ಲ್ಡ್. ನಾವು ಮಾಡುವ ಕಾಯಕದಲ್ಲಿ, ನಾವು ಮಾಡುವ ಕ್ಷೇತ್ರದಲ್ಲಿ, ನಾವು ಮಾಡುವ ವೃತ್ತಿಯಲ್ಲಿ ಏಕಾಗ್ರತೆಯನ್ನ ಇಟ್ಟು ಯಾರು ನೋಡ್ತಾರೆ ಅಂತ ನಾವು ಬಾದರ ಮಾಡಬೇಕು. ವಿ ಶುಡ್ ನಾಟ್ ಬಾದರ್ ಅಬೌಟ್ ಅದರ್ಸ್. ಲೀವ್ ಇಟ್. ಯು ಕ್ಯಾನ್ ಡೂ ಯುವರ್ ಬೆಸ್ಟ್ ಆಫ್ ನಾಲೆಡ್ಜ್ ದಟ್ ವಿಲ್ ಗ್ರೇಸ್ ಟು ದ ಗಾಡ್ ವಿಲ್ ಲಿಫ್ಟ್ ಅಪ್ ಯುವರ್ ಸೊಸೈಟಿ. ನಾವು ಮಾಡುವ ವೃತ್ತಿಯಲ್ಲಿ ಪಾವಿತ್ರತೆ ಇದ್ರೆ ಆ ಪಾವಿತ್ರತೆ ನಮಗೆ ಶ್ರೀರಕ್ಷೆ ಆಗುತ್ತೆ. ನಾನು ಅನ್ನೋನ್ ನಂಬರ್ಸ್ ಅನ್ನ ಪಿಕ್ ಮಾಡಲ್ಲ. ಒಮ್ಮೆ ನನಗೆ ಅನ್ನೋನ್ ನಂಬರ್ ಬಂತು, ಜಸ್ಟ್ ಐ ಲೀವ್ ಇಟ್. ವೈದ್ಯ ಸರ್ ಫೋನ್ ಮಾಡಿದ್ರು. ಏನಪ್ಪ ನೀನು ಫೋನ್ ಎತ್ತದಿಲ್ಲ ಅಂತ ನವೀನ್ ಇಷ್ಟು ಕಷ್ಟ ಮಾಡ್ತಾನೆ. ಇಲ್ಲ, ಆಮೇಲೆ ವೈಸ್ ನಂಬರ್ ಇದ್ದಾವೆ, ಬಟ್ ನಾಟ್ ಎಟ್ ಪ್ರೊನೌನ್ಸಿಯೇಷನ್ ಟು ಟಾಕಿಂಗ್ ವಿತ್ ಸಮ್ ಬಡಿ ಸೆಲ್ಸ್ ಬಿಕಾಸ್ ಐ ಹ್ಯಾವ್ ನೋ ಟೈಮ್ ಟು ಅಟೆಂಡ್ ಸಚ್ ವರ್ಕ್. 6 to 8 ಒಂದು ಕಡೆ ಹೋಗ್ತೇನೆ, 8ರಿಂದ ತಾಲಿಗೆ ಹೋಗ್ತೇನೆ, ಮತ್ತು 6 to 8 ಮೇಲೆ ಕಡೆ ಹೋಗ್ತೇನೆ. ಹಂಗಾಗಿ ಇರುವಷ್ಟು ಕಾಲ ವಿದ್ಯಾರ್ಥಿಗಳೇ, ನನಗೆ 58 ವರ್ಷ ವಯಸ್ಸು. ಯಾವುದೇ BP ಮತ್ತು ಶುಗರ್ ಕಾಯಿಲೆ ಇಲ್ಲ. ಊಟದಲ್ಲಿ ನಾನು ಎತ್ತಿದಕ್ಕಾಗಿ ಮೊದಲಿಗೆ ಊಟ ಮಾಡ್ತೀನಿ, ಅದು ಗೊತ್ತಿರೋ ವಿಚಾರ. ಅದೇ ಗಿಫ್ಟ್ ಗಾಡ್ಗೆ. ಶ್ರೀಶೈಲ ವಾಗೀಶ ಪಂಡಿತಾರಾಧ್ಯ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಈ ದಿನ ಈ ಒಂದು ಸ್ನೇಹ ಸಮ್ಮೇಳನವನ್ನು ಮತ್ತು ಗುರುವಂದನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಮತ್ತು ನಮ್ಮ ಹಳೆಯ ಪ್ರೀತಿಯ ವಿದ್ಯಾರ್ಥಿಗಳನ್ನು ನಾವು ನೋಡುವಂತೆ ಮಾಡಿದ್ದು, ಮತ್ತು ಎಲ್ಲ ನಮ್ಮ ಸಹಪಾಠಿಗಳನ್ನು, ವೃತ್ತಿ ಬಾಂಧವರನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನಿದ್ದರೇನು ಕೊಕ್ಕರಿಗೆ ಮೀನಿಲ್ಲದಿದ್ದರೆ, ಏನಿದ್ದರೇನು ಮೀನಿಗೆ ನೀರಿಲ್ಲದಿದ್ದರೆ, ಏನಿದ್ದರೇನು ನನಗೆ ನಿಮ್ಮಂಥ ಶಿಷ್ಯರಿಲ್ಲದಿದ್ದರೆ. ತುಂಬ ನನಗೆ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ನಾನು 1999ರಲ್ಲಿ ಸಂತೆಬೆನ್ನೂರಿಗೆ ಪ್ರಪ್ರಥಮವಾಗಿ ಒಂದು ಈ ಶಿಕ್ಷಕ ಹುದ್ದೆಗೆ ಜಾಯ್ನ್ ಆದೆ. ಆ ಸಮಯದಲ್ಲಿ MCR, TGS, TNV, BSB ಮತ್ತು VMP ಇವರೆಲ್ಲ ಇದ್ದರು. ತುಂಬ ನಾವು ಪ್ರಥಮವಾಗಿ ಆ ಒಂದು ಬಂದಿರೋದ್ರಿಂದ ಒಳ್ಳೆ ಪಾಠ ಮಾಡಬೇಕು, ಚೆನ್ನಾಗಿ ಪಾಠ ಮಾಡಬೇಕು ಅಂಥೇಳಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೆ. ನಂತರದಲ್ಲಿ MGN ಅವರೆಲ್ಲ ಬಂದರು. MGN ಬಂದ ನಂತರದಲ್ಲಿ MGN ನಾನು ಯಾವಾಗಲೂ ತುಂಬ ಜೊತೆಗೆ ಇರ್ತಿದ್ದೀವಿ. ನಾನು ಬ್ಯಾಚುಲರ್ ಆಗಿರೋದ್ರಿಂದ MGN ನನ್ನ ಒಟ್ಟಿಗೆ ಆಲ್ವೇಸ್ 24 hours ನಾವು ಹೆಚ್ಚು ಕಡಿಮೆ ರಾತ್ರಿ ಮಲಗೋದು ಬಿಟ್ಟರೆ ಅವರು 24 ತಾಸು ನಾವು ಒಟ್ಟಿಗೆ ಇರ್ತಿದ್ದೀವಿ. ಎಲ್ಲಿ ಹೋದರೂ ಒಟ್ಟಿಗೆ ಹೋಗ್ತಾ ಇದ್ವಿ. ನಮ್ಮನ್ನು ವಿದ್ಯಾರ್ಥಿಗಳೆಲ್ಲ ಕೆಲವರು ಗಂಡ ಹೆಂಡತಿ ಹಾಗೆ ಹೀಗೆ ಅಂತ ಕರಿತಾ ಇದ್ರು. ನಾನು ಅವರು ನನಗಿನ್ನೂ ಮದುವೆ ಆಗಿರಲಿಲ್ಲ. ನಾನು ಎಷ್ಟು ಹುಡುಗಿಯರು ನೋಡಿದಿನೋ ಎಲ್ಲ ಹುಡುಗಿಯರು ನೋಡಲಿಕ್ಕೂ ಅವ್ರು ಬರ್ತಾಯಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ MGN ಇವತ್ತಿಗೂ ನನ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಹಾಗೆಯೇ SRS, GBV,
ಮತ್ತು MRL, TGS ಇವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದರು. TNV ಒಂದೆರಡು ಸರಿ ಫೋನ್ ಮಾಡಿದ್ರು, HS ಮೇಡಮ್ ಮಾಡಿದ್ರು. ಆದರೆ ಉಳಿದೆಲ್ಲ ಸ್ನೇಹಿತರನ್ನ ಇವತ್ತು ಭೇಟಿಯಾಗಲಿಕ್ಕೆ UM ಪಾವಡಿಗೌಡರು ಸಹ ನನಗೆ, ಬಟ್ ಇಂತಹ ಸನ್ನಿವೇಶ ಸಿಗ್ತಾ ಇರಲಿಲ್ಲ. ನಾನಿಲ್ಲಿ ನೆನಪುಗಳನ್ನು ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂತಂದರೆ ನಾನು ಗಣಿತ ಶಿಕ್ಷಕನಾಗಿ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುವಾಗ ನಾನು ಮೊದಲು ಮಕ್ಕಳಿಗೆ ಗಣಿತದಲ್ಲಿ ಮಗ್ಗಿಯನ್ನು ಹೇಳಿಸ್ಬೇಕಾಗಿತ್ತು, ಮಗ್ಗಿಯನ್ನು ಕಲಿಸ್ಬೇಕಾಗಿತ್ತು. 20ರವರೆಗೂ ಮಗ್ಗಿ ಕಲಿಬೇಕಾಗಿತ್ತು. ಅವರು ಬಂದ ಕೂಡಲೇ ಕ್ಲಾಸಿಗೆ ಬಂದ ಕೂಡಲೇ ಮಗ್ಗಿ ಯಾರ್ಯಾರಿಗೆ ಬರೋದಿಲ್ಲ. 8ಗೆ ಬಂದ ಕೂಡ ಅಡ್ಮಿಷನ್ ಆದ ಕೂಡಲೇ ಮಗ್ಗಿ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ನೋಡಪ್ಪ ಎಲ್ಲಿವರೆಗೂ ಬರ್ತವೆ ಮಗ್ಗಿ? ಸರ್ 8ರವರೆಗೂ ಬರ್ತವೆ, 10ರವರೆಗೂ ಬರ್ತವೆ, ಕೆಲವರು 15, 20 ಹೀಗ ಅನ್ನೋದು. ಅವರಿಗೆ ಟೈಮ್ ಕೊಟ್ಬಿಟ್ಟು ನಾಳೆ ಇಷ್ಟರವರೆಗೂ ಕಲ್ತು ಹೇಳಲೇಬೇಕು ಅಂತ ಹೇಳಲಿಲ್ಲ ಅಂತಂದ್ರೆ ಒಂದು ಟೈಮು ಕೊಟ್ಟ ನಂತರದಲ್ಲಿ ಕೋಲು ತರಿಸ್ತಿದ್ದೆ ನಾನು. ಕೋಲು ಒಂದಲ್ಲ ಎರಡಲ್ಲ, ಸುಮಾರು ಒಂದಿಷ್ಟು ಕೋಲು 10-15 ಕೋಲುಗಳನ್ನು ಮುರಿಸ್ಕೊಂಡು ಹಸಿ ಕೋಲುಗಳನ್ನು ತರಿಸ್ತಾ ಇದ್ದೆ. ಚೆನ್ನಾಗಿ ಹೊಡಿತಾ ಇದ್ದೆ. ಆ ಒಂದು ಸಮಯದಲ್ಲಿ ನಂತರದಲ್ಲಿ ಕೆಲವು ಘಟನೆಗಳು ಆದವು ಬೇರೆ ಬೇರೆ ಕಡೆ. ಹೊಡೆದದ್ದಕ್ಕೆ ಅಲ್ಲಿ ಕಂಪ್ಲೇಂಟ್ ಆಯಿತು, ಹಾಗೆ ಹೇಗೆ ಅಂತೇಳಿ ಹೊಡಿಬಾರ್ದು ಬಿಡಪ್ಪ, ಯಾಕೆ ಹೊಡಿಬೇಕು ಹುಡುಗರಿಗೆ, ಅವ್ರು ಓದ್ಲಿ ಬಿಟ್ಟರು ಬಿಡಲಿ ಅಂತ ಹೇಳಿ ಕೆಲವು ಕಡೆ ನಾವು ಮಾತಾಡ್ಕೊಂತಿದ್ದೀವಿ. ಆದರೂ ಕ್ಲಾಸಿಗೆ ಹೋದ ಕೂಡಲೇ ಮನಸ್ಸು ತಡಿತಾ ಇರಲಿಲ್ಲ ನನಗೆ. ಫಸ್ಟು ಗಣಿತ ಬರಬೇಕು ಅಂದರೆ ಅವ್ರು ಮಗ್ಗಿ ಕಲಿಬೇಕು. ಮಗ್ಗಿ ಕಲ್ತ್ರೆ ಮಾತ್ರ ಮುಂದಿನ ಹೆಜ್ಜೆ ನೀಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನಗೆ ತಿಳಿದಂಥದ್ದು. ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂತಂದರೆ, ಯಾರು ಏನಾದರೂ ಆಗಲಿ, ನನಗೆ ಬೈದರೂ ಸರಿ ಹೊಡೆದ್ರೂ ಸರಿ ಅಂತ ಅಂದ್ಬಿಟ್ಟು ನಾನು ಮಗ್ಗಿನ ಡೈಲಿ ಹೇಳಿಸೋದು, ಬರಲಿಲ್ಲ ಅಂದ್ಕೂಡಲೇ ಹೊಡೆಯೋದು. ಹೀಗೆ ಒಂದು ಸರಿ TGS, ಮಲೇಶ್ ನೀನು ಹೀಗೆಲ್ಲ ಕೈಗೆಲ್ಲ ಹೊಡಿಬೇಡ ಕಣ, ನೀನು ಕೈ ನೋಡಿ ಬೇರೆ ಕಡೆ ಎಲ್ಲೋ ಕಂಪ್ಲೇಂಟ್ ಆಗಿದೆ, ಕೈ ಹೊಡಿಯೋಕೆ ಹೋಗ್ಬೇಡ, ನೀನು ಹಿಂದಿಂದ ಹೊಡಿ ಅಂತಂದು. ಆವಾಗ ಏನು ಮಾಡಿದೆ ನಾನು, ಕರೆಕ್ಟ್ ಇದು, ಕೈ ಹೊಡೆದ್ರೆ ಏನಾದರೂ ಕೈ ಪೆಟ್ಟಾಗಿ ಅಥವಾ ಹೊಡೆದು ಹೋಗ್ಬೋದು, TGS ಹೇಳಿರೋದು ಕರೆಕ್ಟ್ ಆಯ್ತು PG ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೀಗೆ ಒಂದು ದಿವಸ ಹೊಡಿತಾ ಇದ್ದೆ. ಒಂದು ಹುಡುಗಿ ಸರತಿ ಬಂತಲ್ಲ, ಹಿಂಗೆ ಹಿಂದಿಂದ ಹೊಡೆದ್ಬಿಟ್ಟೆ ನಾನು. ಹೊಡೆದ ಕೂಡಲೇ ಬ್ಲಡ್ ಕೆಳಗೆ ಬಿದ್ದುಬಿಡ್ತು. ಆ ಹೊಡೆತಕ್ಕೆ ನನಗೆ ಶಾಕ್ ಆಗಿಬಿಡ್ತು, ತುಂಬ ಭಯ ಆಗಿಬಿಡ್ತು ನನಗೆ. ಯಾಕಮ್ಮ ಏನಾಯ್ತು ಅಂತಂದೆ. ಸರ್ ಪುರ ಆಗಿತ್ತು ಸರ್. ಅಲ್ಲಮ್ಮ ಹೇಳ್ಬೇಕು ಬೇಡ ನೀನು, ಪುರ ಆಗಿದೆ ಅಂತ ಮೊದಲೇ ಹೇಳ್ಬಾರ್ದು ನಮ್ಮ ನೀನು ಅಂತಂದೆ. ನಾನು ಎಲ್ಲರಿಗೂ ಇಲ್ಲಿಂದನೇ ಹೊಡ್ಕೊಂತ ಬರ್ತಾ ಇದ್ದೆ. ಸೊ ಅವಳು ಸರದಿ ಬಂದಾಗ ಸರ್ ಬೇಡ ಅಂತ ಅನ್ನಲಿಲ್ಲ. ನಾನು ಹೊಡೆದ್ಬಿಟ್ಟೆ, ರಕ್ತ ಬಂದ್ಬಿಡ್ತು, ನನಗೆ ಭಯ ಆಗಿಬಿಡ್ತು. ಏನಪ್ಪ ಇದು ಈ ಥರ ಆಗ್ತದೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೇಳಿದೆ ಕೂಲಾಗಿ, ಇಲ್ಲ ಸರ್ ಪುರ ಆಗಿತ್ತು ಅಂತಂದು. ನೀನು ಹೇಳ್ಬೇಕಾ ಬೇಡ, ನೀವು ಮೊದಲೇ ಹೇಳ್ಬೇಕಾ ಬೇಡ ನೀವು, ಹಾಗೆ ಹೀಗೆ ಅಂತೇಳಿ ಸಮಾಧಾನ ಮಾಡಿ ಮತ್ತೆ ಅವತ್ತು ಅಲ್ಲಿಗೆ ಹೊಡೆಯೋದು ಬಿಟ್ಬಿಟ್ಟೆ. ಆ ನಂತರದಲ್ಲೂ ನಾನು ಮತ್ತೆ ಹೊಡೆಯೋದು ಬಿಡಲಿಲ್ಲ. ಸೊ ಹೀಗೆ ಒಂದು ಸಾರಿ ನಾನು ಇಲ್ಲಿ ನನಗೆ ಹಾಸ್ಟೆಲನ್ನು ಇನ್ಚಾರ್ಜ್ ಆಗಿ ವಹಿಸಿದ್ರು, ವಾರ್ಡನ್ನಾಗಿ. ಅಲ್ಲಿ ಸೊ ಹಾಸ್ಟ್ಲಿಗೆ ಹೋದರೂ ಕೆಲವು ಮಕ್ಕಳಿಗೆ ಪನಿಷ್ಮೆಂಟ್ ಆಗ್ತಾಯಿತ್ತು. ಸೊ ಇಲ್ಲಿನೂ ಅವರು ನಿಂತ್ಕೊಳ್ಳೋರು, ಇಲ್ಲಿನೂ ಹೊಡೆದ ತಿನ್ನೋರು. ಆಮೇಲೆ ಹಾಸ್ಟ್ಲಿಗೆ ಹೋಗ್ಬಿಟ್ರೆ ಅಲ್ಲಿನೂ ಸಹ ಅಲ್ಲಿ ಓದ್ತಾ ಇರಲಿಲ್ಲ, ಅಲ್ಲಿನೂ ಸಿಗಾಕೊಳ್ಳೋರು ನನಗೆ. ನಾನೇನು ಮಾಡ್ತಿದ್ದೆ, ಸುಮ್ಮನೆ ಯಾರಿಗೂ ಹೇಳ್ದ ಹಾಗೆ ಕತ್ತು ಗುಪ್ತವಾಗಿ ಏನು ಮಾಡ್ತಾರೆ ಹುಡುಗರು ಅಂತೇಳಿ ನೋಡಲಿಕ್ಕೆ ಹೋಗ್ತಾ ಇದ್ದೆ. ಒಂದ್ಸರಿ ಹೀಗೆ ಹೋಗಿದ್ವಿ ನಾನು MGN ಇಬ್ಬರು ಹಾಸ್ಟ್ಲಿಗೆ. ಹೋಗಿ ಕಿಟಕಿ ಹತ್ರ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಅವ್ನು DM ಅದಾನಲ್ಲ, ಅವನಿಗೆ ಕಲ್ತ್ಕೊಂಡು ಹೊಡಿಬೇಕಣ, ಹೊಡಿಬೇಕು ಅವನಿಗೆ, ಹಂಗೆ ಹಿಂಗೆ ಇವತ್ತು ಎಷ್ಟು ಹೊಡೆದ ಗೊತ್ತಾ ನನಗೆ, ನನಗೆ ಇಲ್ಲಿಗೆ ಹೊಡೆದ ಕಣ, ಹಾಗೆ ಹೀಗೆ ಅಂತೇಳಿ ಅವರು ಮಾತಾಡ್ತಾ ಇದ್ರು. ಆಮೇಲೆ ಅವ್ರು ಮಾತಾಡಿದ ನಂತರದಲ್ಲಿ ಇಬ್ಬರು ಒಳಗೆ ಹೋದ್ವಿ. ಒಳಗೋಗಿ ಏನರಪ್ಪ ಹೊಡಿರೋ ಬಂದಿದ್ದೀನಿ, ಹೊಡಿರಪ್ಪ ಅಂತಂದೆ. ಏನೂ ಮಾತಾಡಲಿಲ್ಲ. ಸೊ ಕೆಲವು ವರ್ಷಗಳ ನಂತರ ಅವರೆಲ್ಲ ಮುಗಿಸ್ಕೊಂಡು ಹೋದ ನಂತರ, ಸರ್ ನೀವು ಹೊಡೆದದ್ದು ಇನ್ನೂ ನೆನಪಿದೆ ಸರ್, ನಾವು ಆದರೂ ಓದಲಿಲ್ಲ, ನಿಮಗೆ ಬೈದದ್ದು ನೀವೆಲ್ಲ ಇದು ಮಾಡಿದ್ದು ನಿಮಗೆ ಗೊತ್ತಾಗ್ಬಿಡ್ತು, ಆದರೂ ನಾವು ಓದಿ ಮುಂದೆ ಬರೋಕ್ಕಾಗಲಿಲ್ಲ ಸರ್ ಅಂತೇಳಿ ಗಾರೆ ಕೆಲಸ ಮಾಡ್ತಿದ್ದೀವಿ, ಅದು ಮಾಡ್ತಿದ್ದೀವಿ, ಇದು ಮಾಡ್ತಿದ್ದೀವಿ ಅಂತ ಕೆಲವು ವಿದ್ಯಾರ್ಥಿಗಳು ಭೇಟಿಯಾಗಿದ್ದರು. ಆದರೆ ಒಬ್ಬ ಹಾಸ್ಟೆಲ್ಲು ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ನಾವು ಮಕ್ಕಳನ್ನ ಹೊಡಿತಾ ಇದ್ದೀವಿ, ಬೈತಾ ಇದ್ದೀವಿ ಅಂತಂದರೆ ಶಿಕ್ಷಕರು ಯಾರಾದರೂ ಯಾರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆಯೋ
ಯಾರ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ಬೇಕು, ಚೆನ್ನಾಗಾಗಬೇಕು ಅಂತಕ್ಕಂಥ ಅಭಿಪ್ರಾಯ ಇರ್ತದ ಶಿಕ್ಷಕರು, ಅಂಥವ್ರು ಹೊಡೆಯೋದು ಬೈಯೋದು. ಯಾರು ಹೊಡೆಯೋದಿಲ್ಲ, ಮಂಜುನಾಥ ಚೆನ್ನಾಗಿದ್ದೀನಪ್ಪ, ರಾಘವೇಂದ್ರ ಚೆನ್ನಾಗಿದ್ದೀನಪ್ಪ, ನೀನು ಒಳ್ಳೆ ಚೆನ್ನಾಗಿದ್ದಪ್ಪ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ನೀನು ಒಳ್ಳೆ ಹುಡುಗ ಕಣ, ಹಾಗೆ ಹೀಗೆ ನೀನು ಓದ್ಬೇಕು ಅಂತೇಳಿ ಅವರಿಗೆ ಸ್ವಲ್ಪ ಕುರುಪು ಕೊಟ್ಟು ಅವರನ್ನು ಬಡಿದಾನೆ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ತಿದ್ದಿ ಹೇಳದೇ ಇದ್ರೆ ಅವ್ರು ಖಂಡಿತ ಮೇಲೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಶಿಕ್ಷಕರು ಬೈದು ಹೊಡೆದು ಬುದ್ಧಿ ಹೇಳಿ 40 ನಿಮಿಷ ಪಾಠ ಮಾಡಬೇಕಾದ್ರೆ ಕೇವಲ 20 ನಿಮಿಷ ಬುದ್ಧಿ ಹೇಳಲಿಕ್ಕೆ ತಗೊಳ್ತಾ ಇದ್ದೀವಿ ನಾವು. 20 ನಿಮಿಷ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು 20 ನಿಮಿಷ ಪಾಠ ಮಾಡಿ ಒಳ್ಳೆ ಚೆನ್ನಾಗಿ ಬುದ್ಧಿವಂತರಾಗ್ರಪ್ಪ. ಆಮೇಲೆ ಖ್ಯಾತ ವಿಜ್ಞಾನಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಓದ್ರಿ ಅಂತ ಹೇಳ್ತಕ್ಕಂಥದ್ದು. ಸೊ ನಮ್ಮ ಕಷ್ಟವನ್ನು ನಾವು ಹೇಳ್ಕೋಬೇಕು. ನಾನಿವತ್ತು ಈ ಒಂದು ಹಂತಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಎಲ್ಲಿ ಹೋದರೂ ನಾನು ಬಂದಿರೋ ದಾರಿಯನ್ನು ನಾನು ಮರೆಯೋದಿಲ್ಲ. ನಾನು ಹೇಗೆ ಬಂದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನನ್ನ ಹಿಂದೆ ಏನಿತ್ತು. ನಾನು ಇವತ್ತು ಒಳ್ಳೆ ಬಟ್ಟೆ ಹಾಕೋತೀನಿ, ಶೂ ಹಾಕಿರ್ತೀನಿ, ಒಳ್ಳೆ ಕಾರ್ ಇದೆ, ಜೀಪ್ ಇದೆ, ನನಗೆಲ್ಲ ಇದೆ ಫೆಸಿಲಿಟಿ, ನನಗೆ ಡ್ರೈವರ್ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ನಾನು ಎಲ್ಲಿ ಹೋಗ್ತೇನೋ ಅಲ್ಲಿ ನಾನು ಕಷ್ಟಪಟ್ಟಿರ್ತಕ್ಕಂಥದ್ದನ್ನು, ನಾನು ಕೂಲಿ ಮಾಡಿರ್ತಕ್ಕಂಥದ್ದನ್ನು ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂ ಯಲಂಬಿತಾಂಬುಜಂಗ ತುಂಗಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದವಡ್ಡಮರ್ವಯ ಚಕಾರ ಚಂಡ ತಾಂಡವಂ ತನೋಂತನ ಶಿವಂ 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 ಜಟಕಟಾಹ ಸಂಭ್ರಮಂ ಪ್ರಮನ್ನಿಲಿಂಪ ನಿರ್ಜರಿ ವಿಲೋಲವೀಚಿ ವಲ್ಲರಿ ವಿರಾಜಮಾನ ಮೂರ್ಧನ್ ಧಗದ್ ಧಗದ್ ಧಗಜ್ವಲಲ್ಲಲಾಟ ಪಟ್ಟು ಪಾವಕೆ ಕಿಶೋರ ಚಂದ್ರಶೇಖರೀ ರತಿಪತ್ರಿಕ್ಷಣಂ ಮಮ ಧರಾಧರೇಂದ್ರ ನಂದನೇ ವಿಲಾಸ ಬಂಧ ಬಂಧುರ ಸುರಕ್ತಿಗಂತ ಸಂತತಿ ಪ್ರಮೋದಮಾನ ಮಾನಸ ಕೃಪಾ ಕಟಾಕ್ಷ ಧೋರಣಿ ವಿರುದ್ಧ ದುರ್ಧರಾಪತೆ ಕುಚಿತ್ತಿಗಂಬರಿ ಮನೋ ವಿನೋದ ಮೇತು ವರ್ತನಿ ಜಟಾಭುಜಂಗ ಪಿಂಗಳ ಸ್ವರತ್ಪಣಾಮಣಿ ಪ್ರಭಾ ಕದಂಬ ತುಂತು ಮಧುರಂ ಲಲಿಪದಕ್ಕ ಧೂಮಕಿ ಮಧಾಂತ ಸಿಂಧುರ ಸ್ವರಂತ ಗುತ್ತರೀಯ ಮೇದುರೇ ಮನೋ ವಿನೋದ ಮದ್ಭುತಂ ವಿಭಕ್ತ ಭೂತ ಭರ್ತರಿ ಓಂ ನಮಃ ಶಿವಾಯ ಸದಾಶಿವಂ ಭಜಾಮ್ಯಹಂ ಸದಾಶಿವಂ ಭಜಾಮ್ಯಹಂ ಓಂ ನಮಃ ಶಿವಾಯ ಸಹಸ್ರಲೋಚನ ಪ್ರಬುದ್ಧ ಶೇಷಲೇಖ ಶೇಖರ ಪ್ರಸನ್ನ ದೋಲಿ ಧೋರಣಿ ವಿಧೂಸರಾಗಿ ಪೀಠ ಭುಷಂಗರಾಜಮಾಲಯಂ ವಿಭಕ್ತ ಜಾತ ಜೂಟಕ ಶ್ರೀ ಶಿವಾಯ ಜಾಯಿತಂ ಚಕೋರ ಬಂಧ ಶೇಖರ ಲಲಾಟ ಚಟ್ವರಜ್ವಲ ಧನಂಜಯ ಸ್ಫುಲಿಂಗಭಾನಿ ಬೀಠ ಪಂಚಸಾಯಕಂ ನಮನ್ನಿಲಿಂಪನಾಯಕಂ ಸುಧಾಮಯೋಕ್ತೈಖಯಾ ವಿರಾಜಮಾನ ಶೇಖರಂ ಮಹಾಕಪ್ಪಲ್ಲಿ ಸಂಪದೆ ಶಿರೋಜಟಾಲ ಮಸ್ತುನಃ ಖರಾನು ಭಾನು ಪಟ್ಟಿಕಾ ಧಗದ್ ಧಗದ್ ಧಗಜ್ವಲ ಧನಂಜಯ ಹುತಿಕೃತ ಪ್ರಚಂಡ ಪಂಚಸಾಯಕ ಧರಾಧರೀಂದ್ರ ನಂದನಿ ಕಜಾಕ ಚಿತ್ರ ಪತ್ರಕ ಪ್ರಕಲ್ಪನೇಕ ಶಿಲ್ಪಿನಿ ತ್ರಿಲೋಚನೆ ರತಿರ್ಮಮ ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ರೋ ನಿಷೇಧಿನಿ ತನ ಪ್ರಬಂಧ ಬದ್ಧ ಕಂದರ ನಿಲಿಂಪ ನಿರ್ಜರೀಧರ ಸ್ತನೋತು ಕೃತ ಸಿಂಧರ ಕಲಾ ನಿಧಾನ ಬಂಧುರ ಶ್ರೀಯಂ ಜಗದ್ಧರನ್ ಧರಃ ಓಂ ನಮಃ ಶಿವಾಯ ಪ್ರಪನೀಲ ಪಂಕಜ ಪ್ರಪಂಚ ಕಾಲಿಮಾ ಪ್ರಭಾವಲಂಬಿತಂತ ಕಂದಲಿ ರಚಿಪ್ರಬದ್ಧ ಕಂದರಂ ಸ್ಮರಚ್ಛಿದಂ ಪುರಚ್ಛಿದಂ ಭವಚ್ಛಿದಂ ಮಖಚ್ಛಿದಂ ಗಜಚ್ಛಿದಾಂತಕಚ್ಛಿದಂ ತಮಂತಕಚ್ಛಿದಂ ಭಜೆ ಅಖರ್ವ ಸರ್ವ ಮಂಗಲ ಕಲಾ ಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಖಾಂತಕಂ ಗಜಾಂತಕಾಂತಕಾಂತಕಂ ತಮಂತಕಾಂತಕಂ ಭಜೆ ಜಯತ್ವದ ಪ್ರಮಿಪ್ರಮ ಪ್ರಮಪ್ಚುಲಂಗಮರ್ಷದ ದಿಮಿಕ್ರಮ ಕ್ರಮ ಸ್ವರಕಲಾಲ ಬಾಲ ಭವ್ಯವಾದಿಮಿ ದಿಮಿ ದಿಮಿ ಕನ ಮೃದಂಗ ತುಂಗ ಮಂಗಲ ಪರಿಕ್ರಮ ಕ್ರಮಂತಿತ ಪ್ರಚಂಡ ತಾಂಡವ ಶಿವ
चित्रकल्पयो भुजङ्गमौक्तिकश्च जो गरिष्ठरत्नलोष्टयो सुदित्रिपक्षपक्षे वृषारवेन्द्र चक्षुषो प्रजामहे महेन्द्रे समप्तमपि कल्पदा सदा शिवं भजाम्यहम् कदानिलिम्पनिर्जरीनि कुञ्चकोटरेव संयुमुक्तदुर्मतिस्सदा शिरस्तमञ्जन् विमुक्तलोललोचनो ललानबाललग्नकाशिवेति मन्त्रमुच्चरन् कदा सुखीमभाम्यहम् इदं हि नित्यमेममुत्तमोत्तमोत्तमोपटस्मरं ब्रुवन्नरोरिशुद्धिमेति सन्ततं हरे गुरोषि भक्तिमाश्रियाति नान्यतागति विमोहनं हि देहिनं सुशङ्करस्त्रचिन्त विमोहनं हि देहिनं सुशङ्करस्त्रचिन्त विमोहनं हि देहिनं सुशङ्करस्त्रचिन्तनो ॐ नमः शिवाय नमः शिवाय नमः शिवाय नमः शिवाय ॐ नमः शिवाय नमः शिवाय ॐ नमः शिवाय नमः शिवाय ॐ 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 नमः शिवाय ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 2006ರಿಂದ 2008ನೇ ಬ್ಯಾಚಿನ ವಿದ್ಯಾರ್ಥಿಗಳು ಶ್ರೀಶೈಲ ವಾಗೀಶ ಪಂಡಿತಾರಾಧ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀವಿ. ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ, ಹಿರಿಯ ಶಿಕ್ಷಕರಿಗೂ, ಸಹಪಾಠಿಗಳಿಗೂ ನಾನು ಶುಭಾಶಯಗಳನ್ನು ಕೋರ್ತಾ, ಈ ಸಂಸ್ಥೆ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ. 1997ಕ್ಕಿಂತ ಹಿಂದೆ ಚನ್ನಗಿರಿ ಮತ್ತು ಹೊನ್ನಾಳಿ ಶಿವಮೊಗ್ಗ ಜಿಲ್ಲೆನಲ್ಲಿದ್ವು. ಈ ಸಂತೆಬೆನ್ನೂರು ಕೂಡ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿನಲ್ಲಿತ್ತು. ಇಡೀ ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಪೂರ್ವಕ್ಕಿಂತ ಹಿಂದೆ ಚನ್ನಗಿರಿನಲ್ಲಿ ಮಾತ್ರ ಒಂದು ಪ್ರೌಢಶಾಲೆ ಅಂತಿತ್ತು. ಅದು ಬಿಟ್ಟರೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಿರಿಗೆರೆಗೋ ದಾವಣಗೆರೆಯಲ್ಲಿರ್ತಕ್ಕಂಥ ಬಾಯ್ಸ್ ಹೈಸ್ಕೂಲ್ಗೋ ಹೋಗ್ಬೇಕಾದಂಥ ಪರಿಸ್ಥಿತಿ ಇತ್ತು. 1948ರಲ್ಲಿ ಸಂತೆಬೆನ್ನೂರಿಗೆ ಮತ್ತು ತ್ಯಾವಣಿಗೆಗೆ ಆಗಿನ ಮೈಸೂರು ರಾಜರ ಆಡಳಿತ, ಚನ್ನಗಿರಿಯಿಂದ ಎಲ್ ಸಿದ್ದಪ್ಪ ಅಂತೇಳಿ, ಲಿಂಗದಳ್ಳಿ ಸಿದ್ದಪ್ಪ ಅಂತೇಳಿ, ಈಗ LS ಪ್ರಭುದೇವ್ ಅಂತೇಳಿ ತಾಲೂಕ್ ಪಂಚಾಯತ್ ಇಒ ಆಗಿದ್ದಾರೆ ಅವ್ರ ಮಗ. ಅವರ ಹೆಂಡತಿ ಪ್ರೇಮ ಪ್ರಭುದೇವ್ ಅಂತೇಳಿ ಹೈಟೆಕ್ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಪ್ರಸೂತಿ ತಜ್ಞರಾಗಿದ್ದಾರೆ. ಆ ಎಲ್ ಸಿದ್ದಪ್ಪನವರು ಆ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಸಂತೆಬೆನ್ನೂರು ಮತ್ತು ತ್ಯಾವಣಿಗೆಗೆ 1948ರಲ್ಲಿ ಈ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡ್ತಾರೆ. ಆವಾಗ ಈ ಗ್ರೌಂಡ್ ಇರಲಿಲ್ಲ, ಈ ಕಟ್ಟಡ ಇರಲಿಲ್ಲ. ಅಲ್ಲಿ ಯಾವುದೋ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಶಾಲೆಯನ್ನು ನಡೆಸ್ತಕ್ಕಂಥ ವ್ಯವಸ್ಥೆ. ಕಾಲಾನಂತರ ತಾಲೂಕು ಬೋರ್ಡ್ ಅಂತ ಬಂತು. ಈಗ ಯಾರು ನಿಮಗೆ ನೆನಪಿದ್ರೆ ಸಂತೆಬೆನ್ನೂರು ಸ್ಥಳೀಯರಿಗೆ ಗೊತ್ತಿರಬಹುದು, ಆ ಮುಂದಿನ ಗೇಟ್ನಲ್ಲಿ TBHS ಅಂತ ಒಂದು ಇನ್ಸಿಲ್ ಇತ್ತು, ತಾಲೂಕು ಬೋರ್ಡ್ ಹೈಸ್ಕೂಲ್ ಅಂತೇಳಿ. ಅದಾದ ನಂತರ ಜಿಲ್ಲಾ ಪರಿಷತ್ಗಳ ಬಂತು. ಆವಾಗ ಈ ಹೈಸ್ಕೂಲನ್ನು ಸ್ಯಾಂಕ್ಷನ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಒಂದು ನಿಧಿಯನ್ನು ತುಂಬಬೇಕಾಗಿತ್ತು. 30,000ನೋ 50,000ನೋ ನಿಧಿಯನ್ನು ತುಂಬತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಸುತ್ತಮುತ್ತಲ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಸೇರಿ ಒಂದು ನಿಧಿಯನ್ನ ವಸೂಲಿ ಮಾಡ್ತಾರೆ. ಆವಾಗ ಬಯಸದ ಲೆಕ್ಕ 30, 40,000, 50,000 ಇವತ್ತು 30 ಕೋಟಿಗೆ ಸಮ. ಆ ವ್ಯವಸ್ಥೆನೆಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಆಗದೇ ಇದ್ದಂಥ ಸಂದರ್ಭದಲ್ಲಿ ಶ್ರೀಶೈಲ ವಾಗೀಶ ಪಂಡಿತಾರಾಧ್ಯ ಮಹಾಸ್ವಾಮಿಗಳ ಮೊರೆ ಹೋಗ್ತಕ್ಕಂಥದ್ದು. ಆಗ ಸ್ವಾಮಿಗಳು ಈ ಒಂದು ಶಾಲೆಗೆ ಇಷ್ಟು ಜಮೀನನ್ನ ಮತ್ತು ನಿಧಿಯನ್ನ ತುಂಬಿದ್ದರ ಪರಿಣಾಮವಾಗಿ ತಾಲೂಕು ಬೋರ್ಡ್ ಹೈಸ್ಕೂಲ್ ಅಂತಕ್ಕಂಥದ್ದು ಸರ್ಕಾರದ ಒಂದು ಸನ್ನಿಧಿಗೆ ಬರಬೇಕಾದ ಸಂದರ್ಭದಲ್ಲಿ ಆ ಹಣವನ್ನು ತುಂಬಿದ್ದರ ಪರಿಣಾಮವಾಗಿ ಶ್ರೀಶೈಲ ವಾಗೀಶ
ಪಂಡಿತಾರಾಧ್ಯ ಸರ್ಕಾರಿ ಪ್ರೌಢಶಾಲೆ ಅಂತಕ್ಕಂಥ ಹೆಸರು ಈ ಸಂಸ್ಥೆಗೆ, ಸರ್ಕಾರಿ ಪ್ರೌಢಶಾಲೆ ಬಂದಿರತಕ್ಕಂಥದ್ದು. ಹೊರಗಿನ ನೀವು ಊರುಗಳಿಗೆ ಹೋದಾಗ ಶ್ರೀಶೈಲ ಅವಾಗೀಶ ಪಂಡಿತಾರಾಧ್ಯ ಸರ್ಕಾರಿ ಪ್ರೌಢಶಾಲೆ, ಅದೇ ಆದರೆ ಮಠದಲ್ವಾದು ಅಂತ ಕೇಳ್ತಾರೆ. ಶ್ರೀ ತರಳುಮಾಳ ಜಗದ್ಗುರು ಸರ್ಕಾರಿ ಪ್ರೌಢಶಾಲೆ ಹಿರೇಕೋಗ್ಲೂರು ಸಿರಿಗೆರೆ ಸಂಸ್ಥೆದ ಅಂತ ಕೇಳ್ತಾರೆ. ಅದಲ್ಲ, ಸಂಸ್ಥೆದಲ್ಲ. ಆ ಸಂಸ್ಥೆ ಆ ಒಂದು ಡಿಪಾಸಿಟ್ ಅನ್ನು ತುಂಬಿದ್ರ ಪರಿಣಾಮವಾಗಿ ಈ ಸಂಸ್ಥೆ ನಡ್ಕೊಂಡು ಬಂದಿದೆ. 1948ರಿಂದ ಇಲ್ಲಿಗೆ ಸುಮಾರು 73 ವಸಂತಗಳನ್ನ ಈ ಸಂಸ್ಥೆ ಪೂರೈಸಿದೆ. ವಿದ್ಯಾರ್ಥಿಗಳು ದಯಮಾಡಿ ಗಮನ ಹರಿಸಬೇಕು. ಈ ಕಡೆ ನಿಮ್ಮೂರು, ನಿಮ್ಮ ಶಾಲೆ, ನಿಮ್ಮ ಕಾರ್ಯಕ್ರಮ. ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ನೆಲೆಯೂರಿದ್ದಾರೆ. ಅತ್ಯಂತ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಶಿಕ್ಷಣಾಧಿಕಾರಿಗಳಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಅಡ್ವೊಕೇಟ್ಸ್ ಆಗಿದ್ದಾರೆ, SP ಆಗಿದ್ದಾರೆ, DYSP ಆಗಿದ್ದಾರೆ, ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆದರೆ ಶಿಕ್ಷಣ ಪಡೆದಂಥವರು, ಹಿಂದೆ ಶಿಕ್ಷಣ ಪಡೆದವ್ರಿಗೆಲ್ಲ ಉದ್ಯೋಗ ಇತ್ತು, ಆದರೆ ಗುರುಗಳನ್ನ ಗೌರವಿಸುವಂತ ಅವಧಾನ ಇರಲಿಲ್ಲ. ಇವತ್ತು ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಆದರೆ ಇವತ್ತಿನ ವಿದ್ಯಾರ್ಥಿಗಳು ಗುರುಗಳನ್ನ ಗೌರವಿಸುವಂತ, ಒಂದು ಸನ್ಮಾನಿಸುವಂತ ಒಂದು ಗುಣವನ್ನು ಬೆಳೆಸ್ಕೊಂಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು ಊರಲ್ಲಿ ಒಬ್ಬ ಅಂಗವಿಕಲ ಕುರುಡ ಇರ್ತಾನೆ, ಪಕ್ಕದಲ್ಲಿ ಒಂದು ಮಗು ಅಳ್ತಾ ಇರುತ್ತೆ. ಆ ಕುರುಡ ಕೇಳ್ತಾನೆ, ಯಾಕೋ ಆ ಮಗು ಅಳ್ತಾ ಇದೆ? ಅಲ್ಲಿದ್ದವ್ರು ಹೇಳ್ತಾರೆ, ಅದು ಹಾಲು ಕುಡಿಬೇಕಣೋ, ಹಸುವಾಗಿದೆ ಅಂತ ಹೇಳ್ತಾರೆ. ಕುರುಡುಗೆ ಹಾಲು ಅಂದ್ರೆ ಹೆಂಗಿರುತ್ತೋ ಅಂತ ಕೇಳ್ತಾನೆ. ಅಲ್ಲೇ ಅದು ಗೊತ್ತಿಲ್ವನ ನಿನಗೆ? ಕಣ್ಣಿಲ್ಲ, ಹಾಲಿನ ಬಣ್ಣ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಪಕ್ಕದಾಗಿದ್ದಾನೆ ಹೇಳ್ತಾನೆ, ಅಲ್ಲೇ ಹಾಲು ಅಂದ್ರೆ ಗೊತ್ತಿಲ್ವನೋ? ಬೆಳ್ಳಗಿರುತ್ತೆ. ಬಿಳಿ ಅಂದ್ರೆ ಏನು ಗೊತ್ತ ಅವನಿಗೆ? ಕಣ್ಣಿಲ್ದ ಅವನಿಗೆ. ಅದಕ್ಕೆ ಬಿಳಿ ಅಂದ್ರೆ ಹೇಗಿರುತ್ತೋ ಅಂತ ಮತ್ತೆ ಕೂಡ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಪಕ್ಕದಾಗಿದ್ದವನು, ಅಲ್ಲಿ ಬಿಳಿ ಅಂದ್ರೆ ಗೊತ್ತಿಲ್ವನೋ? ಬೆಳ್ಳಕ್ಕಿ ನೋಡಿಲ್ವಾ ನೀನು? ಕೆರೆಗೆಲ್ಲ ಇರ್ತಾವಲ್ಲೋ, ಬೆಳ್ಳಕ್ಕಿ ನೋಡಿಲ್ವೇನೋ? ಬೆಳ್ಳಕ್ಕಿ ನಾನು ನೋಡಿಲ್ಲ, ಬೆಳ್ಳಕ್ಕಿ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಅದಕ್ಕೆ ಕುರುಡ, ಬೆಳ್ಳಕ್ಕಿನೋ ಕೊಕ್ಕರೆ ಇವಾಗ ಹಿಂಗಿರುತ್ತೆ ಅಂತ ತೋರಿಸ್ತಾನೆ. ಹೆಂಗಿರುತ್ತೆ ಅಂತ ಕೇಳ್ತಾನ ಅವನು. ಅದಕ್ಕೆ ಅವನು ಆ ಕುರುಡನ ಹತ್ರಕ್ಕೆ ಹೋಗಿ ಕೈಯನ್ನ ಹಿಂಗೆ ಬೆಂಡ್ ಮಾಡಿ ತೋರಿಸ್ತಾನೆ. ಇಗಡ ಹಿಂಗಿರುತ್ತೆ ಬೆರಳಕ್ಕಿ. ಅದಕ್ಕೆ ಆ ಕುರುಡ, ಮತ್ತೆ ಇಂಥದ ಹುಡುಗನ ಬಾಯಾಗಿಟ್ರೆ ಅಳಕಲ್ವೇನೋ? ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ, ಕುರುಡ ಆದರೂ ಕೂಡ ಪ್ರಶ್ನಿಸುವ ಗುಣವನ್ನ ಅವನು ಬೆಳೆಸ್ಕೊಂಡಿದ್ದಾನೆ. ಯಾವ ವಿದ್ಯಾರ್ಥಿ ಪ್ರಶ್ನಿಸುವ ಗುಣವನ್ನ ಬೆಳೆಸ್ಕೊಡ್ತಾನೋ ಅವನು ಮುಂದೆ ಭವಿಷ್ಯವನ್ನ ಕಂಡುಕೊಳ್ತಾನೆ. ನಾನು ಕೂಡ ನಮ್ಮ ಸ್ನೇಹಿತರ ಬಳಗ ಸೇರಿ 1981ರಿಂದ 91ರವರೆಗೆ 1ನೇ ತರಗತಿಯಿಂದ 10ನೇ ತರಗತಿಗೆ ಓದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಕಳೆದ ವರ್ಷ ಇದೇ ಗುರುವಂದನ ಕಾರ್ಯಕ್ರಮವನ್ನು ಹಿರೇಕೋಗ್ಲೂರಲ್ಲಿ ನಡೆಸಿದ್ವಿ. 1ರಿಂದ 10ನೇ ತರಗತಿಗೆ ಓದಂಥವ್ರು, ನಡುವೆ ಬಿಟ್ಟಂಥವ್ರು, ನಡುವೆ ಸೇರಿದಂಥವ್ರು ಎಲ್ಲರನ್ನೂ ಕೂಡ ಕೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತ ಶಿಕ್ಷಕರು, ನಮಗೆ 1ರಿಂದ 10ರವರೆಗೆ ಇರ್ತಕ್ಕಂಥ ಶಿಕ್ಷಕರನ್ನೆಲ್ಲ ಅಸೆಂಬಲ್ ಮಾಡಿ ಓಪನ್ ಫೀಲ್ಡಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆದರೆ ಇವತ್ತು ನನಗೆ ಇನ್ನೊಂದು ರೀತಿ ಸಂತೋಷ, ನೀವು ವಿಜೃಂಭಣೆಯಿಂದ ಮಾಡಿದಿರಿ, ನಾವು ಕೂಡ ಚೆನ್ನಾಗಿ ಮಾಡಿದ್ವಿ. ನಾನು 91ನೇ ಇಸ್ವಿನಲ್ಲಿ ಇದೇ ಪ್ರೌಢಶಾಲೆಯಲ್ಲಿ SLC ಎಕ್ಸಾಮನ್ನು ಬರೆದಾಗ ನನಗೆ VM ಪವಾಡಿ ಗೌಡರು ಇನ್ವಿಜಿಲೇಟರ್ ಆಗಿದ್ದರು. ನಾನು 8-9 ಓದಬೇಕಾದ್ರೆ MCR ನಮಗೆ ದೈಹಿಕ ಶಿಕ್ಷಕರಾಗಿದ್ದರು ಹಿರೇಕೋಗ್ಲೂರು. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ನೆಚ್ಚಿನ ವೃತ್ತಿ ಬಾಂಧವರೇ, ನಾನು ಈ ಒಂದು SSGUP ಶಾಲೆಗೆ ಸುಮಾರು 2007ನೇ ಇಸ್ವಿಯಲ್ಲಿ ಇಲ್ಲಿಗೆ ಬಯಾಲಜಿ ಶಿಕ್ಷಕರಾಗಿ ಬಂದೆ. ನಾನಿದ್ದಿದ್ದು ಕೇವಲ 4 ವರ್ಷ ಆದರೂ ಕೂಡ ಬಹಳ ಪ್ರೀತಿ ವಿಶ್ವಾಸವನ್ನು ನಾನಿಲ್ಲಿ ಗಳಿಸಿದೆ. ಅದೇ ರೀತಿ ವಿದ್ಯಾರ್ಥಿಗಳು ನೀವುಗಳು ಕೂಡ ನಮ್ಮ ಜೊತೆಯಲ್ಲಿ ಒಡನಾಟವನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ರಿ. ನಾವು ಏನೇ ಶಿಕ್ಷೆ ಕೊಟ್ಟರೂ ಕೂಡ ಅದನ್ನು ಕಲಿಕೆಗಾಗಿ ಅಂತ ಅದನ್ನು ಪರಿಗಣಿಸಿಕೊಂಡು ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಅರ್ಥ ಆಗದಲೇ ಇರೋ ವಿಚಾರವನ್ನು ಕೇಳಿ ತಿಳ್ಕೊಂಡು ಡ್ರಾಯಿಂಗ್, ನನ್ನ ಮೇನ್ ಉದ್ದೇಶ ಡ್ರಾಯಿಂಗ್ ಕಲಿಸೋದಾಗಿತ್ತು. ಸೊ ಆ ಡ್ರಾಯಿಂಗ್ನೆಲ್ಲ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂತ ಕಲಿತಾ ಇದ್ರಿ. ಇನ್ನು ನನ್ನ ಸ್ಟಾಫ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಿಜಕ್ಕೂ ನಾನು ಬಿಟ್ಟ ಶಾಲೆಯಿಂದ, ಅಂದರೆ ನಾನು ಹಾಸನ ಜಿಲ್ಲೆಯಿಂದ ಡಿವಿಷನ್ ಚೇಂಜ್ ಆಗಿ ಇಲ್ಲಿಗೆ ಬಂದದ್ದು.
ಬಂದಾಗ ನನಗೆ ಅಲ್ಲಿ ಸಣ್ಣ ಶಾಲೆ ನಮ್ಮದು ಕೇವಲ 3 ಸೆಕ್ಷನ್ ಇದ್ದಂಥ ಶಾಲೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಅಲ್ಲಿ ಹೆದರಿಸ್ಬಿಟ್ರು, ಅಯ್ಯೋ ಜೂನಿಯರ್ ಕಾಲೇಜ್ ಅಂತ ಹೇಳ್ತಾ ಇದ್ದೀರಾ, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಶಾಲೆ, ಅಲ್ಲಿ ಹೋದರೆ ಭಾರಿ ಸ್ಟ್ರೆಂತ್ ಇರುತ್ತೆ, ನಿಮಗೆ ಅದನ್ನು ಹೋಲ್ಡಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ಭಾಳ ಇರ್ತಾರೆ, ಯಾವ ರೀತಿ ನೀವು ಅಲ್ಲಿ ನಿಭಾಯಿಸ್ತೀರಾ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದರು. ಆದರೆ ನಾನು ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು, ಯಾವುದು ನಮಗೇನು ಕಷ್ಟ ಅಲ್ಲ, ನಾವು ಎಷ್ಟರ ಮಟ್ಟಿಗೆ ಬೇರೆಯವ್ರ ಜೊತೆಯಲ್ಲಿ ಹೊಂದಿಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿ ನಾವು ಎಷ್ಟೇ ದೊಡ್ಡ ಸ್ಟಾಫ್ ಆಗಿರ್ಬೋದು, ಮಕ್ಕಳ ಸಂಖ್ಯೆ ಎಷ್ಟೇ ಆಗಿರ್ಬೋದು, ನಾವು ಅದನ್ನು ಸುಲಭವಾಗಿ ನಿಭಾಯಿಸ್ಬೋದು ಅನ್ನೋದನ್ನು ನಾನು ಇಲ್ಲಿ ಕಲಿತೆ. SSGPಯಲ್ಲಿ ನಾವು ಕೆಲಸ ಮಾಡಿ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಕೊಡ್ತಕ್ಕಂತಹ ಗೌರವನೇ ಬೇರೆ ಆಗಿದೆ. ಈಗ ಇಲ್ಲಿಂದ ಹೋದ್ಮೇಲಾದರೂ ಅಷ್ಟೇನೆ, ನೀವು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಿಂದ ಬಂದವರಾ ಅಂತ ಹೇಳಿ ಪ್ರಶ್ನೆ ಮಾಡಿ ನಮ್ಮದೊಂದು ನೋಡ್ತಕ್ಕಂಥ ನಿಟ್ಟೆ ಕೂಡ ಬೇರೆ ಆಗಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಸರಿ ಗಮನಿಸಿದ್ದೀನಿ. ಹಾಗೆ ನಾನು ಪ್ರಶಂಸೆಗೂ ಕೂಡ ಒಳಗಾಗಿದ್ದೀನಿ. ಓ ಹೌದಾ, SSGPನ ಈಗಲೂ ಕೂಡ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸಿಕ್ಕಾಗ್ಲೂ ಹೇಳ್ತಾ ಇರ್ತಾರೆ ಹಾಗಂತ, ಓ ಹೌದಾ ಮೇಡಮ್ ನೀವಲ್ಲ ಕಲ್ತು ಬಂದಿದ್ದು ಅಥವಾ ವರ್ಕ್ ಮಾಡಿ ಬಂದಿದ್ದು ನೀವಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಶಾಲೆಗೆ ನಾವು ಅಷ್ಟೇ ಗೌರವದಿಂದ ನೋಡ್ತಾ ಇದ್ದೇವೆ. ಹಾಗೇನೇ ಏನೆಲ್ಲ ಮಕ್ಕಳುಗಳು ಈಗ ಸಾಧನೆ ಮಾಡಿದ್ದೀರಾ, ನೀವು ಇಲ್ಲಿಂದ ಕಲಿತು ಹೋಗಿ ಒಳ್ಳೆ ಒಳ್ಳೆ ಜಾಬ್ಗಳನ್ನು ಗಳಿಸಿದ್ದೀರಾ, ನಿಮ್ಮ ಮುಂದಿನ ಭವಿಷ್ಯನೂ ಕೂಡ ಪ್ರಜ್ವಲವಾಗಿ ಉಜ್ವಲವಾಗಿ ನಿಮ್ಮ ಭವಿಷ್ಯ ಉತ್ತಮವಾಗಲಿ ಅಂತ ಹಾರೈಸುತ್ತಾ ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನಾಡ್ತೀನಿ. ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಇವರಿಗೆ झिलका झिलका रे झिलका
ಯಾರನೇ ಯಾರೇ ಸಲನನರೇ ಹೇಳನೇ ಯಾರೇ ಢಮರು ಢಮರೇ ಯಾರನೇ ಯಾರೇ ಸೂರ್ಯಂಗೂ ನೋಡಾಸೆ ಮೈಯಾಸೆ ಎಲ್ಲಾದ್ರೂ ಅಲ್ಲಿ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನೋ ಮಾಡೋ ಆಸೆ ಆಗಾಗ ಸವರಿ ಬರ್ತಾನೆ ಸಲನನರೇ ಹೇಳನೇ ಯಾರೇ ಢಮರು ಢಮರೇ ಯಾರನೇ ಯಾರೇ ತುಳುಕಿ ತುಳುಕಿ ಬಾರಲಿ ಬಾರೆ ತುಳುಕಿ ತುಳುಕಿ ನನ್ನನ್ನು ಸೇರಿ ಈ ಒಂದು ವಿಶೇಷ ಸಂದರ್ಭವನ್ನು ಆಯೋಜಿಸಿ ಎಲ್ಲರಿಗೂ ಕೂಡ ಗುರು ಮತ್ತು ಶಿಷ್ಯರ ಒಂದು ಸಮ್ಮೇಳನಕ್ಕೆ ಮತ್ತು ಸಿಹಿ ಕಹಿ ನೆನಪುಗಳ ಹಂಚಿಕೊಳ್ಳಿಕ್ಕೆ ವಿನಿಮಯ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗಿನ ಸ್ನೇಹಿತರೆ, ಈ ಶಾಲೆಗೆ ನಾನು 2003ರಲ್ಲಿ ಬಂದು ಸೇರಿದ್ದು. ಆ ಹಿಂದೆ ಕೊಡಗಿನಲ್ಲಿ ಮತ್ತು ಹೊನ್ನಾಳಿ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದಂತಹದ್ದು ಚಿಕ್ಕ ಶಾಲೆಗಳು. ಆದಾಗ್ಯೂ ಕೂಡ ನಾನು ಹೊತ್ತ ಕನಸುಗಳನ್ನು ಅಲ್ಲಿ ಬಿತ್ತಿ ಬಂದಿದ್ದೇನೆ. ಇಲ್ಲಿಯೂ ಕೂಡ ಅವುಗಳನ್ನು ಸಾಕಾರಗೊಳಿಸುವಂತಹ ಸಪ್ರಯತ್ನವನ್ನು ನಾನು ಮಾಡಿದ್ದೆ. ಆ ದಿಸೆಯಲ್ಲಿ ನನಗೆ ಸಿಕ್ಕಂತಹ ಪ್ರೋತ್ಸಾಹ ಸಹಕಾರ ತುಂಬ ಹೆಚ್ಚಿನದು. ಚಿಕ್ಕ ಶಾಲೆಯಲ್ಲಿ ಇದ್ರೂ ಕೂಡ ಅಲ್ಲಿಯೂ ಕೂಡ ಹಲವಾರು ವರ್ಷಗಳು ಸೇವೆ ಸಲ್ಲಿಸಿದಂಥ 8 ವರ್ಷ ಕೊಡಗಿನಲ್ಲಿ 4 ವರ್ಷಗಳು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿದ್ದೇನೆ ಟೀಮನ್ನು. ಒಂದು ಸಾರಿ ರಾಜ್ಯ ಮಟ್ಟದಲ್ಲೂ ಕೂಡ ವಿಜೇತರಾಗಿದ್ದೆ. ಇನ್ನು ಹೊನ್ನಾಳಿ ತಾಲೂಕಿನಲ್ಲಿ ಅದು ಅತಿ ಚಿಕ್ಕ ಶಾಲೆ, ತೀರಾ ರೀಜನಲ್ ಪ್ರಾಂತ್ಯ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಕಡಿಮೆ, ಅದಕ್ಕೆ ಗ್ರೌಂಡ್ ಮೊದಲೇ ಇರಲಿಲ್ಲ. ಮಳೆಗಾಲದಲ್ಲಿ ಗ್ರೌಂಡ್ಗೆ ಇಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಶಾಲೆ. ಅಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಜಿಲ್ಲಾ ಹಂತದವರಿಗೂ ಕೂಡ ತಂಡಗಳಲ್ಲಿ ಒಯ್ಯುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಇಲ್ಲಿಗೆ ಬಂದಿದ್ದು ಅಂದರೆ ನನ್ನ ವಿಶೇಷ ಪುಣ್ಯ. ನಾನು ಬಂದಾಗ ನಮ್ಮ ಹಿರಿಯ ಶಿಕ್ಷಕರಾದಂಥ NCR ಇದ್ದರು. ಅವರ ಸಹಕಾರದೊಟ್ಟಿಗೆ ಸಲಹೆಗಳೊಟ್ಟಿಗೆ ಇಂಥ ಶಾಲೆಗೆ ಬಂದಿದ್ದು. ದೊಡ್ಡ ಶಾಲೆ, ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ, ಫೀಲ್ಡು ಸಾಕಷ್ಟಿದೆ, ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ದೊರೀತಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಏನಾದ್ರೂ ನಾವು ಸಾಧನೆ ಮಾಡ್ಬೋದು, ಉತ್ತಮ ತಂಡಗಳನ್ನು ತಯಾರಿಸ್ಬೋದು, ಸಿದ್ಧಪಡಿಸ್ಬೋದು ಅನ್ನುವಂಥದ್ದು. ಈ ಹಿಂದೆ ಪ್ರಥಮವಾಗಿ ನಾನು ಸೇರಿದಂಥ ಶಾಲೆಯಲ್ಲಿ
ಒಳ ಮತ್ತು ಹೊರಗೆ, ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಎರಡೂ ಕಡೆ ನನಗೆ ವಿದ್ಯಾರ್ಥಿಗಳು ಸಿಗ್ತಿದ್ರು. ಟೀಚರ್ಸ್ ಕೊರತೆ ಇದ್ದರಿಂದ ಅಲ್ಲಿ ಕ್ಲಾಸ್ ರೂಮ್ನಲ್ಲೂ ಕೂಡ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೆ. ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಪೂರ್ಣ ನನ್ನ ಹಿಡಿತದಲ್ಲಿ ಇರ್ತಿದ್ರು. ಬೇರೆ ಯಾವ ಶಿಕ್ಷಕರು ಕೂಡ ಮಾತು ಕೇಳ್ತಿಲ್ಲ. ನಾನು ಅಂದರೆ ಮುಗಿಯಿತು. ಇವನ್ ಪ್ರೈಮರಿ ಒಂದೇ ಪ್ರಿಮಿಸಲ್ಲಿ ಇದ್ದರಿಂದ ಎಲ್ಲವೂ ಕೂಡ ನಾನು ಅಂತ ಹೇಳಿಬಿಟ್ರೆ ಅಷ್ಟೇ ಹಾಗಿರ್ತಿದ್ವಿ. ನಾನು ಅಲ್ಲಿಂದ ಬರ್ತಾ ಇದ್ದೀನಿ, ದೂರದಿಂದ ಗೊತ್ತಾಗೋ ಹೈಟಲ್ಲಿ ಇತ್ತು ಶಾಲೆ, ಬರ್ತಾ ಇದ್ದೀನಿ ಅಂದರೆ ಎಲ್ಲ ಹೋಗ್ಬಿಟ್ರು ಹೊರಗೆ. ಪ್ರೈಮರಿ ಕೂಡ ಒಳಗೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ಸುಮ್ಮನೆ ಹಾಗಿತ್ತು. ಹಾಗಾಗಿ ಅಲ್ಲಿ ಒಳಗೆ ಹೊರಗೆ ಎರಡೂ ಕಡೆ ಇರ್ತಿ ಸಿಕ್ಕೋದ್ರಿಂದ ಉತ್ತಮವಾದ ಮಕ್ಕಳ ತಯಾರಿಸ್ಲಿಕ್ಕೆ, ತಂಡಗಳನ್ನು ತಯಾರಿಸ್ಲಿಕ್ಕೆ ಸಾಧ್ಯತೆ ಆಯಿತು. ಇನ್ನು ಹೊನ್ನಾಳಿಗೆ ಹೇಳಿದ್ದೀನಿ, ಅದು ತುಂಬ ಎರೆಭೂಮಿ ಇದ್ದಂಥ ಫೀಲ್ಡು, ಯಾವ ಕಾರಣಕ್ಕೆ ಏನು ಸಾಧನೆ ಮಾಡ್ತಾರೆ. ಮಳೆಗಾಲದಲ್ಲಿ ನಮ್ಮ ಕ್ರೀಡಾ ಚಟುವಟಿಕೆಗಳು ಆರಂಭವಾಗ್ತಿದ್ದದ್ದು. ಹಾಗಾಗಿ ಅಲ್ಲಿ ಕ್ರೀಡೆ ಏನೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಹೊರ ಇಳಿಲಿಕ್ಕೆ ಸಾಧ್ಯ ಇಲ್ಲ, ಕೆಸರು ಮಿತ್ಕೊಂಡ್ಬಿಡು. ಹಾಗಾಗಿ ಅದು ಇದ್ದದ್ರಲ್ಲೂ ಏನೋ ಪ್ರಯತ್ನವನ್ನು ಮಾಡ್ತಿದ್ವಿ. ಇನ್ನು ಇಲ್ಲಿ ಬಂದ ನಂತರದಲ್ಲಿ ಕೇಳೇಬೇಡಿ, ಮಳೆ ಬಂದುಬಿಟ್ಟು ಅರ್ಧ ಗಂಟೆ ಸಾಕು ನನಗೆ ಮಕ್ಕಳನ್ನ ತಗೊಂಡು ಹೋಗ್ಬೋದಿತ್ತು. ಅಂತ ಒಂದು ಪ್ರಾಕ್ಟೀಸ್ ಬೆಳಗ್ಗೆಯಿಂದ ಮತ್ತು ಸಂಜೆ. ನಮಗೆ ಶಾಲಾ ತರಗತಿ ಅವಧಿಯಲ್ಲಿ ಏನೂ ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಸಿಕ್ಕಂಥ ಸ್ವಲ್ಪ ಸಮಯ ಅದು. ಯಾಕೆಂದರೆ ಒಂದು ಕ್ರೀಡೆಯನ್ನೇ ಒಂದು ತಂಡವನ್ನು ತಯಾರು ಮಾಡಬೇಕು ಅಂದರೆ ಆ ಒಂದು ಆಟಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಿಲಿಮಿನರಿ ಪೂರ್ವಭಾವಿ ಇವುಗಳನ್ನು ಕೊಡಬೇಕಾಗ್ತದೆ, ಎಕ್ಸಸೈಸ್ಗಳನ್ನು. ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಆದರೆ ಶಾಲಾ ಅವಧಿಯಲ್ಲಿ ಅದು ಮಾಡಲಿಕ್ಕಾಗಲ್ಲ. ಹಾಗಾಗಿ ಶಾಲಾ ಅವಧಿಯ ಮೊದಲು ಮತ್ತು ಅವಧಿಯ ನಂತರದಲ್ಲಿ ಹೆಚ್ಚಾಗಿ ನಾನು ಇಲ್ಲಿ ಇರ್ತಿದ್ದೆ ಫೀಲ್ಡಲ್ಲಿ. ಆಗ ಕೆಲವೊಂದು ತೊಡಕುಗಳು ಆಗ್ತಿದ್ದು. ಹಳ್ಳಿಗಳಿಂದ ಬರ್ತಿದ್ದಂಥ ಮಕ್ಕಳನ್ನ ಇಲ್ಲಿ ಇರಿಸ್ಕೋಬೇಕಾಗೋದು, ಬೇಗ ಹೋಗಬೇಕಾಗುವಂಥದ್ದು, ಅವ್ರ ಪೇರೆಂಟ್ಸ್ಗಳು ಕೆಲವು ಗಲಾಟೆ ಮಾಡ್ತಾರೆ ಅನ್ನೋವಂಥದ್ದು, ಅವೆಲ್ಲವುಗಳನ್ನು ಕೂಡ ಅನುಸರಿಸಿಕೊಂಡು ಮೆಟ್ಟಿ ನನ್ನ ಕೈಲಾದ ಮಟ್ಟಿನ ಒಂದು ಕ್ರೀಡಾ ಸೇವೆಯನ್ನು ವಿಸ್ತರಿಸಿದ್ದೀನಿ. ಹಾಗಾಗಿ ಇಲ್ಲಿಯ ಕ್ರೀಡಾ ಚಟುವಟಿಕೆಯಲ್ಲಿ ನಮ್ಮ ಶಾಲೆ ಅಂದರೆ ಈ ಹೋಬಳಿಯಲ್ಲಿ ಈ ಜೋನ್ನಲ್ಲಿ ಪೂರ್ಣವಾಗಿ ನಮ್ಮದೇ ಮಾನೋಪದಿ ಆಗ್ತಿತ್ತು. ಸರ್ವಸ್ವಾಮ್ಯ ನಮ್ಮದೇ ಆಗಿರ್ತಿತ್ತು. ತಾಲೂಕಿಗೆ ಬಸ್ನಲ್ಲಿ ಕೊಂಡ್ಕೊಂಡು ಹೋಗ್ಬೇಕಾಯ್ತು, ಜಿಲ್ಲೆ ಹಂತಕ್ಕೂ ಕೂಡ ಬಸ್ನಲ್ಲೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸಾಕಷ್ಟು ಅದಕ್ಕಾಗಿ ಹಣವನ್ನೇ ಮಾಡ್ತೀವಿ. ಆಗ ಪ್ರಿನ್ಸಿಪಾಲ್ರು ಪರವಾಗಿಲ್ಲ ಸಹಕಾರ ಮಾಡೋರು, ಯಾವುದೆಲ್ಲ ಫಂಡನ್ನು ಸಾಧ್ಯ ಅದೆಲ್ಲ ಮಾಡಿಕೊಡೋರು, ಇನ್ನುಳಿದಂತೆ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ರು. ಹಾಗಾಗಿ ಇಲ್ಲಿ ಒಂದು ಉತ್ತಮ ಕ್ರೀಡಾ ಚಟುವಟಿಕೆ ಆಯಿತು. ಒಂದು ಕ್ರೀಡಾಂಗಣವನ್ನು ನಾವು MCR ನಾವು ಅವ್ರ ಸಹಕಾರದಿಂದಲೇ ಒಂದು ಇಟ್ಟಿಗೆಯನ್ನು ಹಾಕಿಬಿಟ್ಟು ಈ ಲೆವೆಲಿಗೆ ತಕ್ಕಂಥ ಒಂದು ಕ್ರೀಡಾಂಗಣವನ್ನು ಮಾಡಿ, ಅದೆಲ್ಲದಕ್ಕೂ ಸಹಕಾರ ನಮ್ಮ ವಿದ್ಯಾರ್ಥಿಗಳು. ಇಲ್ಲಿ ನನ್ನ ಕ್ರೀಡೆಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಬೇರೆ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಗುರುತಿಸುವಂತಹ ಒಂದು ಸೇವೆಯನ್ನು ನಾವು ಮಾಡಿದ್ದೇವೆ ಅಷ್ಟೇ. ಯಾವುದೇ ರೀತಿಯ ಅಶಿಸ್ತಿಗೆ ಅವಕಾಶ ನನ್ನಲ್ಲಿರಲಿಲ್ಲ. ನಾವು MCR ಅಷ್ಟೇ, ನಮಗೆ ಅಶಿಸ್ತು ಅಂದರೆ ಆಗೋದೇ ಇಲ್ಲ. ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಿಸೆಯಲ್ಲೇ ಇರಬೇಕು, ಆ ಒಂದು ರೀತಿಯಲ್ಲೇ ನಡ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ನನ್ನ ಅನಿಸಿಕೆ ಕೂಡ. ಅದು ನನ್ನ ಜೀವನ ಪರ್ಯಂತ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಅನುಸರಿಸ್ಕೊಂಡು ಬಂದಿರೋದು ಹಾಗೇನೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ದಿಸೆಯಲ್ಲಿ ಅಶಿಸ್ತಿಗೆ ಅವಕಾಶ ಇರಬಾರ್ದು ಅನ್ನುವಂಥದ್ದು. ಅವ್ರ ವಿದ್ಯಾರ್ಥಿಗಳು 1,000 ಇರಲಿ 2,000 ಇರಲಿ, ನನಗೆ ಅದು ಚಿಂತೆ ಅಲ್ಲ. ವಿದ್ಯಾರ್ಥಿಗಳನ್ನು ನಿಯಂತ್ರಿಸೋದ್ರಲ್ಲಿ ಅಷ್ಟು ನನಗೆ ಒಂದು ಪ್ರಾಮುಖ್ಯತೆ ಶಿಸ್ತಿಗೆ ಅನ್ನುವಂಥದ್ದು. ಫಸ್ಟ್ ಸೈನಿಕ ಶಿಸ್ತು ಅಂತೇಳಿ ಹೇಳ್ತಾರೆ. ಸೈನಿಕರಲ್ಲಿ ಯಾವ ರೀತಿ ಶಿಸ್ತಿರ್ತದೆ ಅಂಥದ್ದೇ ಶಿಸ್ತಿರಬೇಕು. ಆಗಿದ್ದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಉತ್ತಮವಾಗಿರ್ತದೆ, ಚಾರಿತ್ರ್ಯ ಚೆನ್ನಾಗಿರ್ತದೆ, ಸಮಾಜ ನಮ್ಮನ್ನು ಗುರುತಿಸ್ತದೆ ಅನ್ನುವಂಥದ್ದು. ಉತ್ತಮ ವ್ಯಕ್ತಿ ಆದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗಬೇಕು, ಅವನು ಸ್ಟೆಪ್ ಹಾಕೋದ್ರೇ ಇವನು ಎಂತಹ ಒಂದು ಶಿಸ್ತಿನ ನಡಿಗೆ ನಡೀತಾ ಇದ್ದಾನೆ ಅನ್ನುವಂಥದ್ದು. ಅದು ನಿಮ್ಮ ವ್ಯಕ್ತಿತ್ವದ ಒಂದು ಏನಾಗ್ತದೆ, ಪ್ರತಿಬಿಂಬ ಆಗ್ತದೆ, ಪ್ರತೀಕವಾಗ್ತದೆ ಅನ್ನೋದು. ಅದಿಲ್ಲದೇನೆ ಕಾಲು ಹೆಂಗೆ ಕೇಳ್ತಾ ಹಂಗೆ ಕಾಲು ಹಾಕ್ಕೊಂಡು ಹೋದರೆ, ಕೈ ಹೆಂಗೆ ಬಿಸ್ಕೊಂಡು ಹೋಗ್ಬಿಟ್ರೆ ಅದು ಅಲ್ಲ. ಅದು ನಿಮ್ಮ ಜೀವನವೂ ಕೂಡ ಅಂತಹದೇ ಒಂದು ವಿಚಿತ್ರವಾದ ದಿಸೆಯಲ್ಲಿ ಹೋಗ್ತದೆ ಅಂತೇಳಿ ಅರ್ಥ ಆಗ್ತದೆ. ಹಾಗಾಗಿ ನನಗೆ ಅಶಿಸ್ತು ಅಂದ್ರೆ ಆಗ್ತಿರ್ಲಿಲ್ಲ. ಆ ದಿಸೆಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾನು ದಂಡಿಸಿದ್ದೇನೆ, ಶಿಕ್ಷಿಸಿದ್ದೇನೆ. ಅವ್ರ ಮನಸ್ಸಿನಲ್ಲಿ ಏನು ಬೈಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ದೃಷ್ಟಿ ಅವರನ್ನು ತಿದ್ದಿ ತೀಡಿ ಸತ್ಪ್ರಜೆಯನ್ನಾಗಿ ಮಾಡಿ. ಥ್ಯಾಂಕ್ಸ್ ಮೊದಲನೇದಾಗಿ ನೀವೆಲ್ಲ ಇಷ್ಟು ಶ್ರಮ ವಹಿಸಿ ನಮ್ಮನ್ನೆಲ್ಲ ಸೇರಿಸಿ ನಮಗೆಲ್ಲ ಮತ್ತೆ ಸಿಹಿ ನೆನಪುಗಳನ್ನು ಉಳಿಸಿದ ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದಾಗಿ ನೀವೇನೇನು ಸಾಧನೆ ಮಾಡ್ತೀರೋ ಆ ಸಾಧನೆಗಳೆಲ್ಲ ಒಂದು ಅಭಿನಂದನೆಗಳನ್ನು ಹೇಳ್ತೀನಿ. ಅದಾದಮೇಲೆ ಈ ಸ್ಟೇಜ್ ಮೇಲೆ ಕೂರಿಸಿ ನಮಗೆ ಸನ್ಮಾನ ಮಾಡುವಷ್ಟು ನಮಗೆ ಶ್ರಮಿಸಿ ನಮಗೆ 4 ಅಕ್ಷರಗಳನ್ನು ಕಲಿಸಿ ಅನ್ನ ನೀರು ಕೊಟ್ಟು ಜನ್ಮ ಕೊಟ್ಟು ಸಾಕಿದಂಥ ತಂದೆ ತಾಯಿ ಗುರು ಹಿರಿಯರಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಮುಂದೊಂದು ದಿನ ಅವಕಾಶ ಸಿಕ್ಕರೆ ಮತ್ತೆ ಒಟ್ಟಾಗಿ ಎಲ್ಲರೂ ಸೇರೋಣ ಅಂತ ಒಂದು ಬಯಕೆಯನ್ನು ವ್ಯಕ್ತಪಡಿಸಿ
ಅದರ ಜೊತೆಗೆ ನನ್ನಿಂದ ಏನಾದರೂ ನಿಮಗೆ ಬೇಸರ ನೋವುಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ.
ಬ್ಯಾಕ್ ಗ್ರೌಂಡ್ ಬರಬೇಕು, ಸ್ವಲ್ಪ ಸೈಡಲ್ಲಿ ಅದಕ್ಕೆ ಕವರ್ ಆಗತ್ತಲ್ಲ ಆ ಥರ. ಸ್ನಾಕ್ಸ್ ಕೊಟ್ಬೇಕಲ್ರಪ್ಪ. ಕಾರ್ಯಕ್ರಮದ ರೂವಾರಿ ಶ್ರೀಯುತ ಮಂಜುನಾಥ್ ಇವರಿಗೆ TNU ಅವರಿಂದ ಪದಕ ವಿತರಣೆ. ಯಾಕೆಲ್ಲ ನಿದ್ದೆ ಮಾಡೋದು ಕಾಣ್ತಾ ಇದ್ದೀರಾ? ಕಂಟಿನ್ಯೂಸ್ ಬರ್ತಾ ಇರಬೇಕು. ಗೆಳೆಯರಿಗೆ ಟೀ ಕಾಫಿ ಸ್ನಾಕ್ಸ್ ಎಲ್ಲ ವ್ಯವಸ್ಥೆ ಇದೆ. ರಾಘವೇಂದ್ರ ಎಸ್, ಮಣಿ ಎಚ್ ಅವರು ಪಾರಿತೋಷಕ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೇಳ್ಬರ್ತೀನಿ. ಪವನ್ ಕುಮಾರ್ MR, ದರ್ಶನ್ B ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು, ನಾಗರಾಜ್ B ಸೆಕ್ಷನ್ ಫ್ರಮ್ ಮರಡಿ, ನವೀನ್ ಕುಮಾರ್ RG C ಸೆಕ್ಷನ್. ಇವರು ತುಂಬಾ ಹೆಸರುವಾಸಿ. ಆಕ್ಚುಲಿ ನವೀನ್ ಕುಮಾರ್ ಇಂತಿ ನಿಮ್ಮ ನವೀನ್ ಕುಮಾರ್ ಗ್ರೂಪ್ ಅಲ್ಲಿ ಆಗ್ತಾ ಇದ್ರು ಯಾವಾಗ್ಲೂ. ನೆಕ್ಸ್ಟ್ ಸ್ಟೂಡೆಂಟ್ ಮೂಮೆಂಟ್ ತಗೊಳ್ಳೋದಕ್ಕೆ GB ಜಾವೇದ್, ಶಶಿ A ಸೆಕ್ಷನ್ ಫ್ರಮ್ ಕೋಗ್ಲೂರು, ಮಮತಾ A ಸೆಕ್ಷನ್ ಫ್ರಮ್ ಚನ್ನಾಪುರ. ಹುಡುಗಿರಾದ್ರೆ ಚಪ್ಪಾಳೆ. ಶ್ರುತಿ KM B ಸೆಕ್ಷನ್, ರೇಖಾ GB B ಸೆಕ್ಷನ್ ಫ್ರಮ್ ಚಿಕ್ಕಬೆನ್ನೂರು, C ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು, ಜ್ಯೋತಿ B ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು, ಪಲ್ಲವಿ C ಸೆಕ್ಷನ್ ಫ್ರಮ್ ಬೆಳ್ಳಿ, ಅಂಜನಿ C ಫ್ರಮ್ ಓಕೆ ಹೇಳಿ ಆದ್ಮೇಲೆ ಗುಂಡಪ್ಪ T B ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು. ಬರ್ಲಿ ಜೋರದ ಚಪ್ಪಾಳೆ. ದಯವಿಟ್ಟು HS ಸರ್ ಅವರು. ದಿವ್ಯಾ A ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು, ಸಂಜೀವ M C ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು. ಬರಬೇಕು ಚಪ್ಪಾಳೆ.
Annapurna, A section from Santavenur. Prakash, C section. Chetana, A section from Santavenur. Deepa, B section from Manganelli. Vinesh, B section from Santavenur. ಜಯವಿ ಸರ್ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತೇಜಸ್ವಿನಿ, ಸಿ ಸೆಕ್ಷನ್ ಫ್ರಮ್ ತಣಿಗೆರೆ. ರಘು PC, B section from Santavenur. Praveen, C section from Manganalli. Santosh, C section from Gallaralli. CN ನರಸಿಂಹಮೂರ್ತಿ ಸರ್ ಅವರು ಆನ್ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ದಯವಿಟ್ಟು ಬನ್ನಿ. ವೀಣಾ, C section from Manganalli. C section from Santavenur. ನಮ್ಮ ವೈಸ್ ಪ್ರಿನ್ಸಿಪಲ್ ಆದಂತ ಶ್ರೀನಿವಾಸ್ KJ, B section from Santavenur. Rekha, Jamuna, B section from Manganalli. Jyoti Gujjar, A section Bengaluru. Nagavedi, C section from Tanigere. Sushila, B section. Hello. Lakshmi, C section from Santavenur. Veena, C section from Anita.
ನೇತ್ರ ಸಿ ಸೆಕ್ಷನ್ ಲೋಹಿತ ಮಾರುತಿ ಸಿ ಸೆಕ್ಷನ್ ಫ್ರಮ್ ಚನ್ನಾಪುರ ನೇತ್ರ ಸಿ ಸೆಕ್ಷನ್ ಫ್ರಮ್ ಗೊಲ್ಲರಹಳ್ಳಿ ಅನಿತಾ ಸಿ ಸೆಕ್ಷನ್ ಫ್ರಮ್ ಕುಳನೂರು ಶಿಲ್ಪಾ ಸಿ ಸೆಕ್ಷನ್ ಫ್ರಮ್ ಗೊಲ್ಲರಹಳ್ಳಿ ಪ್ರಮೀಳಾ ಹರಿಪ್ರಸಾದ್ ಸಿ ಸೆಕ್ಷನ್ ಫ್ರಮ್ ಬೀಗ್ನರ್ ಪ್ರದೀಪ ಬಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ಮೂಮೆಂಟ್ಸ್ ನ ಕೊಡ್ಬೇಕಂತ ಹೇಳ್ಬಿಟ್ಟು ಕಳಕಳಿಯಾದ ಮನಸ್ಸನ್ನ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಕೆ ಏನು ಕೊಡ್ತಿಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಆ ಚಪ್ಪಾಳೆನ ಒಂದು ಕಾಣಿಕೆ ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರಂಗಸ್ವಾಮಿ ಎಸ್ ಸಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ಸಂಗೀತಾ ಬಿ ಸೆಕ್ಷನ್ ಫ್ರಮ್ ಗೊಲ್ಲರಹಳ್ಳಿ ಫ್ರಮ್ ನೀತಿಗೆರೆ ಲಾಸ್ಟ್ ಫೋಟೋ ಕಾಲೇಜ್ ಬಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ವನಜಾಕ್ಷಿ ಬಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ರಂಗಸ್ವಾಮಿ ಫ್ರಮ್ ಗೊಲ್ಲರಹಳ್ಳಿ ಗಿರೀಶ ನಾಗರಾಜ್ ಅಮ್ಮಾರ್ ಫ್ರಮ್ ಮರಡಿ ಫ್ರಮ್ ಸಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ರಮ್ಯಾ ಕುಮಾರಿ ಸಿ ಸೆಕ್ಷನ್ ಹರೀಶಾ ಸಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ವೀರೇಶ ಸಿ ಸೆಕ್ಷನ್ ಫ್ರಮ್ ಕಡಿಗೆರೆ ಆಶಾ ಬಿ ಸೆಕ್ಷನ್ ಫ್ರಮ್ ಸಂತೆಬೆನ್ನೂರು ದಯವಿಟ್ಟು ಕ್ಷಮಿಸಬೇಕು. ಮತ್ತೆ ಇನ್ಯಾರಾದ್ರೂ ನಮಗೆ ನೇಮ್ ಕೊಡ್ಲೇದಂತ ನೇಮ್ ಕೊಟ್ಟರೆ ನಾವು ಆನ್ ಸ್ಟೇಜ್ ಕರೆಯೋದಕ್ಕೆ ಯೂಸ್ ಆಗುತ್ತೆ. ಕವಲಾಟಿ ನನ್ನ ಎಲ್ಲ ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಶಿಕ್ಷಕ ಬಂಧುಗಳೇ, ಇದು ಕಲ್ಪನೆನ ನಿಜನೋ ನಮ್ಮ ತಾಕತ್ತಿದ್ದ ಫಿಲಮ್ ಸ್ಟುಡಿಯೋದಲ್ಲಿ ಹಾಕಿದವರು ಆ ಥರ ಸ್ಟೇಜ್ ಆಗ್ಬಿಡ್ತಾನೆ. ಯಾಕಪ್ಪ ಅಂದರೆ ನಾನು 1994ರಲ್ಲಿ
ಅಪಾಯಿಂಟ್ ಜಾಯ್ನ್ ಆದನು. ಇದು ಫಸ್ಟ್ ಟೈಮ್ ಇಂಥ ಒಂದು ನಾನು ಆ ದೃಶ್ಯವನ್ನು ನೋಡ್ತಿರೋದು. ಮೊನ್ನೆ ನಮ್ಮ ಟೀಚರ್ಸ್ ಒಂದು ಮಾತು ಹೇಳಿದರು, ಸೂರ್ಯನ ಬೆಳಕಿನ ಕಿರಣದಲ್ಲಿ ಯಾವ ನಕ್ಷತ್ರಗಳು ಕಾಣೋದಿಲ್ಲ. ಏನು ವಿದ್ಯಾರ್ಥಿ ಇರಿದ್ರು ನೀವು, ನಮ್ಮ SHJVP ವಿದ್ಯಾರ್ಥಿಗಳು ನಕ್ಷತ್ರ ಇದ್ದಾಗೆ ನೀವು ತಮ್ಮ ಒಂದು ದೃಶ್ಯವನ್ನು ಇವತ್ತು ತೋರಿಸ್ಬಿಟ್ರಿ. ಅದಕ್ಕೆ ನಾನು ಚಿರುಣಾಗಿರ್ತೇನೆ. ಹಾಗೆ ನಮ್ಮ ಈ ಸಂತೆಬೆನ್ನೂರು SHJVP ಅನ್ನುವ ಒಂದು ಸಂಸ್ಥೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಾಗಿ ಮಾರ್ಪಾಡುಗೊಂಡಿದೆ. ಅಲ್ಲಿ LKG ಇಂದ ಇಂಗ್ಲೀಷ್ ಮೀಡಿಯಮ್ಮು, 12ನೇ ತರಗತಿ ತನಕ ಇಂಗ್ಲೀಷ್ ಮೀಡಿಯಂ ಇದೆ. ಹಂಗಾಗ್ಬಿಟ್ಟು ನಮ್ಮ ಸ್ಟೂಡೆಂಟ್ ಸ್ಟ್ರೆಂತು 1896 LKG ಇಂದ ಸೆಕೆಂಡ್ ಪಿ ತನಕ. ಹಾಗಾಗಿ ನಮಗೆ ಈಗ ಇಲ್ಲಿ ಈ ಗ್ರೌಂಡಲ್ಲಿ ಈಗ ಆಲ್ರೆಡಿ ಈಗ 6 ರೂಮ್ಗಳಾಗ್ತದೆ, ಮತ್ತು 6 ರೂಮ್ಗಳು ಇನ್ನೊಂದು ತಿಂಗಳಲ್ಲಿ ರೆಡಿ ಆಗ್ತದೆ. ಹಾಗಾಗ್ಬಿಟ್ಟು ನಮ್ಮ LKG ಇಂದ 12ನೇ ತರಗತಿ ತನಕ ಈ ಒಂದು ಗ್ರೌಂಡಲ್ಲೇ ಇರುತ್ತೆ. ಹಾಗಾಗಿ ಅದರ ಸದುಪಯೋಗವನ್ನು ನಿಮ್ಮ ರಿಲೇಷನ್ಗೆ ಹೇಳಿ, ಹಾಗೂ ಇಲ್ಲಿಯ ತನಕ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಒಳ್ಳೆಯ ತಮ್ಮ ಒಂದು ಕಾಣಿಕೆಯನ್ನು, ತನ್ನ ದೃಶ್ಯವನ್ನು, ತನ್ನ ಒಂದು ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಇನ್ನೂ ಅವರಿಗೆ ಈ ಹುದ್ದೆ ಇದೆಯಲ್ಲ, ಇದಕ್ಕಿಂತ ಒಳ್ಳೆಯ ಹುದ್ದೆಯನ್ನು ಆ ಸದಾ ಅವಕಾಶವನ್ನು ದೇವರು ಮಾಡಿಕೊಡಿ ಅಂತ ಆಶಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳು. ವಂದನೆ. Today is the biggest day and very happy day because 2008 ಇಂದ ಇಷ್ಟು ವರ್ಷ ನಾವೆಲ್ಲ ಮೀಟ್ ಆಗಿರಲಿಲ್ಲ, ಇವಾಗ ಮೀಟ್ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಟು ಕಮ್ ಹಿಯರ್. ಆ್ಯಂಡ್ ನಾವೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ನಮ್ಮ ಟೀಚರ್ಸೇ ಕಾರಣ. ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಚೈಲ್ಡ್ಹುಡ್ ಮೆಮೊರೀಸ್ ಯಾವಾಗಲೂ ನೆನ್ಪು ಮಾಡ್ಕೊತೀವಿ. ಯಾಕಂದರೆ ನಾವು ಅವಾಗ ನಾನು ತುಂಬ ನರ್ವಸ್ ಆಗ್ತಿದ್ದೀನಿ. ಯಾಕಂದರೆ ಆಫ್ಟರ್ ಸೋ ಮೆನಿ ಇಯರ್ಸ್ ನಾವೆಲ್ಲರೂ ಸಿಕ್ಕಿದ್ದೀವಿ, ಮೀಟ್ ಆಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಲಗೋರಿ ಆಟ ಅಂತ ಆಡ್ತಿದ್ವಿ. ನಮ್ಮ MRL ಸರ್ ನಮಗೆ ಹೇಳ್ಕೊಡ್ತಿದ್ರದ್ದು. ಆ ಗೇಮ್ ನಮಗೆ ತುಂಬ ಮೆಮೊರೇಬಲ್ ಗೇಮ್ ಅಂತ ಹೇಳ್ಬೋದು. ನಾನು ಯಾವಾಗ ನೆನಪು ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಈ ಫಂಕ್ಷನ್ನು ಯಶಸ್ವಿ ಆಗೋಕ್ಕೆ ನಮ್ಮ ಫ್ರೆಂಡ್ ಆದಂಥ ಮಂಜು ತುಂಬ ಕಷ್ಟಪಟ್ಟಿದ್ದಾನೆ. ನಮಗೆಲ್ಲ ಸೇರ್ಸೋಕ್ಕೆ ತುಂಬಾ ಕಷ್ಟಪಟ್ಟು ನಮಗೆಲ್ಲ ಸೇರಿಸಿದ್ದಾನೆ. ಅವನಿಗೊಂದು ಬಿಗ್ ಥ್ಯಾಂಕ್ ಯು ಹೇಳ್ರಿ ಎಲ್ಲರೂ, ಬಿಗ್ ಥ್ಯಾಂಕ್ ಯು. ಆ್ಯಂಡ್ ಈ ಫಂಕ್ಷನ್ ನಾವು ಇವತ್ತು ಬಂದಿದ್ದೀವಿ, ಎಲ್ಲರೂ ಒಂದು ಖುಷಿಯಾಗಿ ಫಂಕ್ಷನ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದರಿಂದ ಒಂದು ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಏನಂದರೆ ನಾವು ಬಡ ವಿದ್ಯಾರ್ಥಿಗಳೇ ಒಂದು ಹೆಲ್ಪ್ ಮಾಡಬೇಕಂತ, ಒಂದು ಟ್ರಸ್ಟ್ ಓಪನ್ ಮಾಡಬೇಕಂತ ನಮ್ಮ ಫ್ರೆಂಡ್ ಮಂಜು ಹೇಳಿದಾಗ ನಾನು ತುಂಬ ಖುಷಿ ಪಟ್ಟಿದ್ದೆ. ಅದಕ್ಕೆ ಎಲ್ಲ ನನ್ನ ಫ್ರೆಂಡ್ಸು ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕಂತ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿ ಸಕ್ಸಸ್ ಮಾಡಿಸಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. And thank you for inviting me for this great day. Thank you so much. ಕಲ್ಲಿಗೆ ಕಲಾರೂಪ ನೀಡಿದ ಕಲಿಯುಗದ ದೈವ ಗುರು, ಕಲಿಯಲಾಗದ ಕಲ್ಲಿಗೆ ಕಲಾರೂಪ ನೀಡಿದ ಕಲಿಯುಗದ ದೈವ ಗುರು. ಕವಿತೆಯ ಕಲಾಕಾರರು ನೀವು, ಸ್ಮರಣೆ ಮಾಡುವೆ ದೇಹದಲ್ಲಿ ಆತ್ಮ ಇರುವವರೆಗೂ, ಗುರುವಿನ ಗುಲಾಮನಾಗುವೆ ಕೊನೆಯವರೆಗೂ. ಬರುವುದು ಚಂದಿರ ನಾಚುವಂತೆ ನಾದ, ಸುಂದರ ಕಂಠನಿಂದ ಬರುವುದು ಚಂದಿರ ನಾಚುವಂತೆ ನಾದ. ಚಿತ್ತಾರದವನಲು ಶಿಕ್ಷಕ. ಮಾಮರದ ಕೋಗಿಲೆಯ ಸಮ್ಮಿಲನದಲ್ಲಿ ಗುರುಗಳ ಸ್ನೇಹ ಸಂಗಮ. ಕೂಗಿ ಕರೆಯುವುದು ನಮ್ಮೆಲ್ಲರ ಬಾಂಧವ್ಯ, ಬದುಕೊಂದು ಭಾವಯಾನ, ಕನಸೊಂದು ಊರಣ, ನೆನಪುಗಳ ತೋರಣ. ಸ್ನೇಹ ಒಂದು ಚುಂಬನ, ಮುಗಿಯದು ನಮ್ಮ ನಿಮ್ಮೆಲ್ಲರ ಪಯಣ. ಭಾವನೆ ಒಂದು ಸ್ನೇಹ ಮಿಲನ, ಆಸೆಗಳ ಅನುಗಾನ, ಮರೆಯಲಾದ ನಮ್ಮ ಎಲ್ಲರ ಅಂತ ಹೇಳಿದ್ರೆ ಅವ್ರ ಪಾಪ ಅಷ್ಟೆಲ್ಲ ಕಷ್ಟ ಬಿದ್ದು ನಮ್ಮ ಸ್ನೇಹ ಸಮ್ಮಿಲನ ಕುರಿತು ಒಂದು ಕವಿತೆ ನಾವು ಬರ್ಕೊಂಡು ಬಂದಿದ್ರು. ಸೊ ದಯವಿಟ್ಟು ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ಇಟ್ಸ್ ಬೀನ್ 11 years, 11 ವರ್ಷಗಳಾಗೋಗಿದೆ.
ಸೊ ನಾವು ನೋಡದೇ ಇರೋಂಥವ್ರು ಕೂಡ ನಮಗೆ ಕಾಲ್ ಮಾಡಿದ್ರು, ದಯವಿಟ್ಟು ನಾವು ಟೈಮಲ್ಲಿ ಕಾಲ್ ಮಾಡಿ, ಆದ್ರೂ ಕೂಡ ಅವರು ನಮ್ಗೆ ಎಲ್ಲಾ ಕಡೆಯಿಂದಲೂ ಸಪೋರ್ಟ್ ಮಾಡಿದ್ರು, ಅದೇ ರೀತಿಯಂತ ಸಹಕಾರನೂ ಮಾಡಿದ್ರು. ಇಲ್ಲಿ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ನನ್ನ ಮನಸ್ಸಿನ ತುಂಬಾ ಆಳವಾದ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಹಾಗೂ ಬಹುಮುಖ್ಯವಾಗಿ ನನ್ನ ಎಲ್ಲಾ ಗುರುವೃಂದದವರು, ಈಗ ನಾನು ಪ್ರತಿಯೊಂದು ನೇಮ್ ಮೆನ್ಷನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸೊ ನನ್ನ ಎಲ್ಲಾ ಗುರುವೃಂದದವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೀನಿ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಬರಬೇಕು. ಈಗ ಮದುವೆಯಾಗಿ ಹೋಗ್ತಕ್ಕಂಥ ಏನು ನಮ್ಮ ವಿದ್ಯಾರ್ಥಿನಿಯರು ಇದ್ದೀರಲ್ಲ, ಹಳೆ ವಿದ್ಯಾರ್ಥಿನಿಯರು, ನಿಮ್ಮ ಅತ್ತೆ ಮಾವಂದ್ರೂ ಕೂಡ ಸ್ವಂತ ತಂದೆ ತಾಯಿ ತಿಳ್ಕೊಂಡು ಅವರು ಚೆನ್ನಾಗಿ ಕಾಣ್ರಿ. ಇಲ್ಲಾಂದ್ರೆ ಮುಂದೆ ನೀವು ವಯಸ್ಸಾದ ನಂತರ ನೀವು ಚೆನ್ನಾಗಿ ಕಾಣಲಿಲ್ಲ, ಸರಿಯಾದ ರೀತಿಯಲ್ಲಿ ನೀವು ತಂದೆ ತಾಯಿಗಳನ್ನ ಅತ್ತೆ ಮಾವಂದ್ರು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ನಿಮ್ಮ ಮಕ್ಕಳು ಅದೇ ರೀತಿ ಶಿಕ್ಷೆಯನ್ನು ಕೊಡ್ತಾರೆ ಎಂಬುದನ್ನು ಮರಿಬೇಡಿ. ವಿದ್ಯೆ ಕಲ್ತಿದ್ಕೋ ಸಾರ್ಥಕ ಆಗಬೇಕು ಅಂತಂದ್ರೆ ನೀವು ಗುರುಗಳಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರು, ಮನೆ ಹಿರಿಯರಿಗೂ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಇನ್ನೂ ಅತ್ಯುನ್ನತವಾದ ಸ್ಥಾನಕ್ಕೆ ನೀವಲ್ಲ ಹೋಗ್ಲಿ ಅಂತ ಆಶಿಸುತ್ತಾ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರ ಪರವಾಗಿ ಕೊನೆ ನಿಮಗೆ ಧನ್ಯವಾದಗಳನ್ನ ಅರ್ಸ್ತಾ ಇದ್ವಿ. ಜೈ ಹಿಂದ್, ಜೈ ಭಾರತ ಮಾತೆ. Gangnam Style. Gangnam Style. Oppa Gangnam Style. Gangnam Style. Oppa Gangnam Style. Sexy lady. Oppa Gangnam Style. Sexy lady. 보이지만 볼 땐 노는 여자 이때다 싶은
ಬಾರು ಮಜಾ ಮಾಡೋಣ ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ ಬುರ್ಡಲ್ಲಿ ಮೆದಲಿಟ್ಟು ಕೊಟ್ನು 108 ಅಡಿಯನ್ನ ಎಲ್ಲಾರು ಸೇರಿ ಇಂದು ಎಣ್ಣೆ ಹಾಕುವ ಗಂಗವ್ವ ಬರ್ತಾ ಬಿನ್ಗೆ ನೀರು ತಾರವ್ವ ಬಿನ್ಗೆ ನೀರು ತಾರವ್ವ ನೀರಿನ ಜೊತೆಗೆ ಒಂದ್ ಬಾಟ್ಲು ಸೋಡಾ ತಾರವ್ವ ಬೆಳದಿಂಗ್ಳು ಬಳ್ಳ ಬಂದೈತು ಲೋಟಕ್ಕೆ ಎಣ್ಣೆ ಉಯ್ದಾಯ್ತು ಮ್ಯೂಸಿಕ್ ಈಗ ಶುರುವಾಗುತ್ತೆ ಡಿಜೆ ಫುಲ್ಲು ಸಣ್ಣ ಶೋಟಕ್ಕೆ ಮತ್ತೆ ಶಾಂತ ಪಾಡ್ರೆ ಯಾರಪ್ಪ ಕನ್ನಡದ್ದು ಈಶ್ವರ ಪಾಲನ ಗಂಟೆ ಎಂಟಾದ ಮೇಲೆ ಹಿಂಡುತ್ತಾದ ಪ್ರಾಣನ ಬಾಟಲಲ್ಲಿರೋದಿಲ್ಲ ಕುಡಿದು ಖಾಲಿ ಮಾಡ್ಬಿಟ್ಟು ಎಣ್ಣಿಂದ ಎಣ್ಣೆಯನ್ನ ಮುಟ್ಟೋದಿಲ್ಲ ಓಕೆನಾ ನಾಳೆಯಿಂದ ನಾನು ಕುಡಿಯದ ಬೀರುವೆ ಹಿಂಗಂತ ಹೇಳಿ ಬಂದ ಇನ್ನೊಂದು ಯಾಕೋ ಸಾಧ್ಯಿಲ್ಲ ಕುಡ್ದಿದ್ದಕ್ಕೋ ಸಾಧ್ಯಿಲ್ಲ ಹಾಡು ಕೆಟ್ಟ ಎಣ್ಣೆ ಎಲ್ಲ ಖಾಲಿ ಆಯ್ತಲ್ಲ ಬಾಪ ಏನಿಲ್ಲ ಸಂಗಿದು ಯಾರಪ್ಪ ಮಾಡಿದ್ದು ಫುಲ್ ಡ್ಯಾನ್ಸ್ ಫುಲ್ ಸುಸ್ತಾಗಿದೆ ಲೈಟ್ ಹೋಗೋದು ಬರ್ದು ಮಾಡ್ಬೇಕಾ